ನಾವು ಕೆಲವು ವಾರಗಳಿಂದ ನಾವು ಅಂತಿಮ ಗತಿಶಾಸ್ತ್ರ ಅನ್ನುವಂತ ಸಂದೇಶ ಅಥವಾ ವಿಷಯದ ಅಡಿಯಲ್ಲಿ ನಾವು ಕಲಿಯುತ್ತಾ ಬರ್ತಾ ಇರುವಂತವರು ಆಗಿದ್ದೇವೆ. ಅದರಲ್ಲಿ ಕಲಿಯುತ್ತಾ ಬರುವಾಗ ನಾವು ಅದರಲ್ಲಿ 7-8 ಘಟನೆಗಳು ಉಂಟು ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಬಂದೆ. 8 ಘಟನೆಗಳು ಇಲ್ಲಿ ಕೊಡಲ್ಪಟ್ಟುಂಟು. 8 ಗ್ರೇಟ್ ಫ್ಯೂಚರ್ ಇವೆಂಟ್ಸ್ ಎಂಬುದಾಗಿ. ಅದರಲ್ಲಿ ಮೊದಲನೇದು ನಾವು ರ್ಯಾಪ್ಚರ್ ಅನ್ನುವಂತ ವಿಷಯವನ್ನ ಕಲಿಯುತ್ತಾ ಬರ್ತಾ ಇದ್ದೇವೆ. ರ್ಯಾಪ್ಚರ್ ಅಂದ್ರೆ ಏನು ಎಂಬುದಾಗಿ ನಾವು ಕಳೆದ ವಾರ ಅನೇಕ ವಿಷಯಗಳನ್ನ ಅದರ ಕುರಿತು ನಾವು ಅಧ್ಯಯನ ಮಾಡುತ್ತಾ ನೋಡುತ್ತಾ ಬಂದಂತವರು ನಾವು ಆಗಿದ್ದೆವು. ಈ ಎಲ್ಲಾ ವಿಷಯಗಳನ್ನ ನನ್ನ ಸ್ಕ್ರೀನ್ ಮೇಲೆ ಬರುವಂತ ಎಲ್ಲಾ ಸಂಗತಿಗಳನ್ನ ನಾನು ಕಳೆದ ವಾರ ನಿಮಗೆ ವಿವರಣೆಗಳನ್ನ ಕೊಡುತ್ತಾ ಹೋಗಿದ್ದೇನೆ. ಆದ್ರಿಂದ ನಾವು ಅದರಲ್ಲೇ ಮತ್ತೆ ಗಮನ ಹರಿಸುವುದು ಬೇಡ, ಯಾಕಂದ್ರೆ ಇದು ಬಹಳ ಒಂದು ವ್ಯಾಸ್ಟ್ ಸಬ್ಜೆಕ್ಟ್ ಇದು. ಹಂಗಾಗಿ ತುಂಬಾ ಸಮಯ ತಗೊಳುತ್ತೆ. ಆದ್ರಿಂದ ಆದಷ್ಟು ಶಾರ್ಟ್ ಮಾಡ್ಕೊಂಡು ನಾನು ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡುವಂತವನಾಗಿರ್ತೇನೆ. ಅದನ್ನ ಒಂದೊಂದಾಗಿ ಕಲಿಯುತ್ತಾ ಹೋಗುವಂತವ್ರು ನಾವು ಆಗಿರೋಣ. ಇದನ್ನೆಲ್ಲ ನಾವು ಕಳೆದ ವಾರ ನೋಡಿದ್ದೇವೆ. ನಾವು ನೋಡ್ತಾ ಬಂದ ಹಾಗೆ ರ್ಯಾಪ್ಚರ್ ಅಂದ್ರೆ ಏನು, ಅದರ ಡೆಫಿನಿಷನ್ ಏನು, ಅದರ ವಿವರಣೆ ಏನು ಎಂಬುದಾಗಿ ನೋಡಿದ್ವು. ಅನಂತರ ಹಳೆಯ ಒಡಂಬಡಿಕೆಯಲ್ಲಿರುವಂತ ಸಭೆ ಎತ್ತಲ್ಪಡುವುದಕ್ಕೆ ಇರುವಂತ ಕೆಲವು ಚಿತ್ರಣಗಳನ್ನ ನಾವು ಹಳೆಯ ಒಡಂಬಡಿಕೆ ಆಧಾರ ಮಾಡಿಕೊಂಡು ನೋಡುತ್ತಾ ಬಂದೆವು ಕಳೆದ ವಾರ. ಅನಂತರ ನಾವು ರ್ಯಾಪ್ಚರ್ ಅಂದ್ರೆ ಏನು ಎಂಬುದಾಗಿ ದೇವರ ಮಕ್ಕಳಿಗೆ, ಸಭೆಗೆ ವಿಶೇಷವಾಗಿ ಕೊಡಲ್ಪಟ್ಟಿರುವಂತ ಆಶೀರ್ವಾದಗಳು ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ನೀವು ಒಂದೊಂದು ಪಾಯಿಂಟ್ಸ್ ಗಳನ್ನು ಕೂಡ ನೋಟ್ ಮಾಡಿಕೊಳ್ಳುವುದಾದ್ರೆ ಈ ಇಷ್ಟು ವಿಷಯಗಳನ್ನೇ ತೆಗೆದುಕೊಂಡು ನೀವು ನಿಮ್ಮ ಸಭೆಗಳಲ್ಲಿ ಬೇರೆಯವರಿಗೆ ಕಲಿಸ್ಲಿಕ್ಕೂ, ಅಧ್ಯಯನ ಮಾಡ್ಲಿಕ್ಕೂ ಮತ್ತು ಒಂದೊಂದು ಸರ್ಮನ್ಸ್ ಗಳನ್ನ ಸಂದೇಶವನ್ನ ಕೊಡ್ಲಿಕ್ಕೆ ಅದು ಸಹಾಯವನ್ನ ಮಾಡುವಂತದ್ದಾಗಿರ್ತದೆ. ನಾವು ಕೂಡ ನಮ್ಮ ಸಭೆಗಳಿಗೆ ನಾವು ಯೌವನಸ್ಥರಾಗಿರುವಾಗ ದೇವ ಬೋಧಕರು ಬೇರೆ ಬೇರೆ ಕಡೆಯಿಂದ ಬಂದು ಈ ತರ ಮೇನ್ ಪಾಯಿಂಟ್ಸ್ ಗಳನ್ನ ಕೊಡುವಾಗ ಅದನ್ನ ಇಟ್ಕೊಳ್ತಾ ಇದ್ವು, ರೆಫರೆನ್ಸ್ ಗಳ ಸಮೇತ. ಅನಂತರ ಸ್ವಲ್ಪ ಅಧ್ಯಯನ ಮಾಡಿ ಸಣ್ಣ ಸಣ್ಣದಾಗಿ ನಾವು ಪ್ರಾರಂಭಿಸಿ ದೇವರ ಸಂದೇಶವನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನಗಳನ್ನ ಮಾಡಿ ಈ ರೀತಿ ದೇವರು ಇಲ್ಲಿಯ ಮಟ್ಟಿಗೆ ನಡೆಸಿದ್ದಾನೆ. ಅದಕ್ಕೆ ಹಾಗೆ ಆತನಿಗೆ ನಾನು ಸ್ತೋತ್ರ ಕೊಂಡಾಟಗಳನ್ನ ನಾನು ಸಲ್ಲಿಸುವಂತನಾಗಿದ್ದೇನೆ. ಅನಂತರ ದ ಟೀಚಿಂಗ್ ಆಫ್ ದ ರ್ಯಾಪ್ಚರ್, ಇದನ್ನು ಕೂಡ ನಾವು ನೋಡಿದ್ದೇವೆ. ಅದು ಕರ್ತನಾದ ಯೇಸು ಕ್ರಿಸ್ತನು ಆ ರ್ಯಾಪ್ಚರ್ ಅಲ್ಲಿ ನೋಡುವಾಗ ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 13 ಮತ್ತು 18ನೇ ವಚನ ಆಧಾರ ಮಾಡಿಕೊಂಡು ಈ 4 ಸಂಗತಿಗಳು ಉಂಟು. ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಮಿಡ್ ಏರ್ ಎಂಬುದಾಗಿ ಇಂಗ್ಲಿಷ್ ಅಲ್ಲಿ ಕೊಡಲ್ಪಟ್ಟುಂಟು. ಆದ್ರೆ ಸತ್ಯವೇದದ ಇಂಗ್ಲಿಷ್ ತರ್ಜಮೆಯಲ್ಲಿ ನಾವು ಮಿಡ್ ಏರ್ ಎಂಬುದಾಗಿ ನೋಡುವಂತವರಾಗಿಲ್ಲ. ಆದ್ರೂ ಕನ್ನಡದಲ್ಲಿ ಒಂದು ಪದ ಬರ್ತದೆ, ಅಂತರಿಕ್ಷದಲ್ಲಿ ಎಂಬುದಾಗಿ. ಅಂತರಿಕ್ಷ ಎಂಬುದಾಗಿ ಹೇಳುವಾಗ ಮಧ್ಯಾಕಾಶವೇ ಎಂಬುದಾಗಿ ಅದರ ಅರ್ಥವನ್ನ ಕೊಡುವಂತದ್ದಾಗಿದೆ. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರ್ತಾರೆ. ಅನಂತರ ಜೀವದಿಂದುಳಿದಿರುವಂತ ನಾವು ಮಾರ್ಪಾಡನ್ನ ಹೊಂದುವಂತವರಾಗಿದ್ದೇವೆ. ನಾವೆಲ್ಲರೂ ಎತ್ತಲ್ಪಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನ ಮಧ್ಯಾಕಾಶದಲ್ಲಿ ನಾವು ಸಂಧಿಸಿ ಆತನೊಟ್ಟಿಗೆ ಐಕ್ಯರಾಗುವಂತವರು ನಾವು ಆಗಿದ್ದೇವೆ ಎಂಬುದಾಗಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ಹಾಗೂ ಆ ರ್ಯಾಪ್ಚರ್ ಮೊದಲನೇ ಥೆಸಲೋನಿಕ ಪತ್ರಿಕೆಯ ಆ ವಾಕ್ಯ ಭಾಗದಲ್ಲಿ ಆಗುವಂತ 5 ಸಂಗತಿಗಳೇನೆಂಬುದಾಗಿ ಹೇಳುವಾಗ ಕರ್ತನ ಆಜ್ಞಾಘೋಷ ಇರ್ತದೆ, ಮತ್ತು ಪ್ರಧಾನ ದೂತನ ಶಬ್ದ ಇರ್ತದೆ, ಅನಂತರ ತುತ್ತೂರಿಗಳ ಶಬ್ದ ಇರ್ತದೆ. ಅದು 3 ಸಂಗತಿಗಳಾಗುವಾಗ ಕರ್ತನಲ್ಲಿ ಸತ್ತಂತವರು ಮೊದಲು ಎದ್ದು ಬರ್ತಾರೆ. ಆಮೇಲೆ ನಾವು ಮಾರ್ಪಾಡುವನ್ನು ಹೊಂದುವಂತವರಾಗಿರ್ತೇವೆ ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಈಗ ನಾವು ಇಲ್ಲಿಂದ ನಾವು ಮುಂದುವರಿಸುವಂತವರಾಗಿದ್ದೇವೆ. ನೋಡ್ರಿ, ಇಲ್ಲಿ ದೇರ್ ಆರ್ ನೋ ಸೈನ್ಸ್ ಆಫ್ ರ್ಯಾಪ್ಚರ್ ಫಾರ್ ದ ಚರ್ಚ್. ಸಭೆ ಎತ್ತಲ್ಪಡುವ ಕುರಿತು ಯಾವ ಸೂಚನೆಗಳಾಗಲಿ ಯಾವುದೇ ಸಂಗತಿಗಳಾಗಲಿ ಅದು ನಮಗೆ ಕೊಡಲ್ಪಟ್ಟಿಲ್ಲ. ನಾನು ಕಳೆದ ವಾರ ನಿಮ್ಮ ಮಧ್ಯದಲ್ಲಿ ಹೇಳ್ತಾ ಬಂದೆ, ಅನೇಕ ಸಂಗತಿಗಳನ್ನ ನಾವು ಮಾಡುವಂತವರಾಗಿರ್ಬೇಕು. ಅದಕ್ಕೆ ಪ್ರಯಾಸ ಪಡಬೇಕು, ಅದಕ್ಕೆ ಕೆಲಸ ಮಾಡಬೇಕು, ಅದಕ್ಕೆ ಸಿದ್ಧಗೊಳ್ಳಬೇಕು, ಅದಕ್ಕಾಗಿ ಪ್ರಾರ್ಥಿಸಬೇಕು, ಆಮೇಲೆ ಕಾದುಕೊಂಡಿರಬೇಕು. ಹೀಗೆ ಅನೇಕ ವಿಷಯಗಳನ್ನ ನಾವು ಕಳೆದ ವಾರ ನೋಡ್ತಾ ಬಂದೆವು. ಹಾಗಾಗಿ ನಮಗೆ ಯಾವ ಸೂಚನೆಗಳಿಲ್ಲದೆ ಹೋದ್ರೂ ಕೂಡ ಅಂತ್ಯಕಾಲದಲ್ಲಿ ಇಸ್ರಾಯೇಲರಿಗೆ ಕೆಲವು ಸೂಚನೆಗಳು ಸತ್ಯವೇದದಲ್ಲಿ ಕೊಡಲ್ಪಟ್ಟು ಅದನ್ನ ಕೆಲವನ್ನ ಕಲಿಯುತ್ತಾ ಹೋಗುವಾಗ ನಾವು ಒಂದು ವೇಳೆ ಇಸ್ರಾಯೇಲರನ್ನ ನಮ್ಮ ಮಧ್ಯದಲ್ಲಿ ಇರೋದ್ರಿಂದ ಅವರ ಮಧ್ಯದಲ್ಲಿ ಆಗುವಂತ ಬೆಳವಣಿಗೆಗಳು, ಅವರ ಮಧ್ಯದಲ್ಲಿ ಆಗುವಂತ ಬದಲಾವಣೆಗಳು, ದೇಶದಲ್ಲಿ ನಡೆಯುವಂತ ಸಂಗತಿಗಳು, ಇವುಗಳನ್ನೆಲ್ಲ ಆಧಾರ ಮಾಡಿಕೊಂಡು ಕಲಿಯುತ್ತಾ ಹೋಗುವಾಗ ಸತ್ಯವೇದದಲ್ಲಿ ಕೆಲವು ಪ್ರವಾದನೆಗಳು ಅದು ನೆರವೇರುತ್ತಾ ಬರ್ತಾ ಇರುವಂತದ್ದಾಗಿದೆ. ಆ ದೇವಾಲಯವನ್ನ ಮತ್ತೊಮ್ಮೆ ಕಟ್ಟುವಂತ ಒಂದು ಸನ್ನಿಹಕ್ಕೆ ಅವರು ಬರುವಂತವರಾಗಿದ್ದಾರೆ. ಅದನ್ನ ನಾವು ನೋಡುವಾಗ ಕ್ರಿಸ್ತ ವಿರೋಧಿಯ ಬರೋಣ ಹತ್ತಿರವಾಗ್ತಾ ಇದೆ ಎಂಬುದಾಗಿ ಕೂಡ ನಾವು ಅರ್ಥ ಮಾಡಿಕೊಳ್ಬಹುದು. ಒಂದು ವೇಳೆ ಕ್ರಿಸ್ತ ವಿರೋಧಿ ಬರುತ್ತಾನೆ ಎಂಬುದಾಗಿ ಹೇಳುವಾಗ ಅದಕ್ಕೂ ಮೊದಲು
ಸಭೆ ಎತ್ತಲ್ಪಡುವಂತದ್ದಾಗಿರ್ಬೇಕು. ಈ ತರವಾದಂತಹ ಕೆಲವು ಇಂಡೈರೆಕ್ಟ್ ಪರೋಕ್ಷವಾಗಿರುವಂತಹ ಸೂಚನೆಗಳನ್ನ ಅರ್ಥ ಮಾಡಿಕೊಂಡು ನಾವು ತಿಳ್ಕೊಂಡು ಕಲಿಯುತ್ತಾ ಎಚ್ಚರಿಕೆಯಿಂದ ಜೀವಿಸುವಂತವರಾಗಿರ್ಬೇಕು. ಆದ್ರೆ ಅಂತ್ಯಕಾಲದಲ್ಲಿ ಸಭೆಯಲ್ಲಿ ಕೆಲವು ಆತ್ಮೀಕ ಸಂಗತಿಗಳು ಅದು ನಮಗೆ ಸೂಚಿಸುವಂತದ್ದಾಗಿದೆ. ನಮ್ಮ ಆತ್ಮೀಕ ಮಟ್ಟ ಸಭೆಯಲ್ಲಿ ಯಾವ ರೀತಿ ಇರ್ತದೆ ಎಂಬುದಾಗಿ ವಾಕ್ಯಾಧಾರಿತವಾದಂತಹ ಸಂಗತಿಗಳಿಂದ ನಾವು ನೋಡುವಂತವರು ನಾವು ಆಗಿರ್ತೇವೆ. ಇಲ್ಲಿ ನಾನು ಕೆಲವು ರೆಫರೆನ್ಸ್ ಕೊಟ್ಟಿದ್ದೇನೆ. ಅದಕ್ಕಿಂತ ವಿಶೇಷವಾದಂತ ಇನ್ನೊಂದು ರೆಫರೆನ್ಸ್ ಏನು ಎಂಬುದಾಗಿ ನೋಡುವಾಗ ನೋಡ್ರಿ, 2ನೇ ಥೆಸಲೋನಿಕ 2ನೇ ಅಧ್ಯಾಯ. ನಾವು 2ನೇ ಥೆಸಲೋನಿಕ 2ನೇ ಅಧ್ಯಾಯ 2ನೇ ವಚನದಿಂದ ನಾನು ಓದ್ತೇನೆ ನಿಮ್ಗೆ. 2ನೇ ಥೆಸಲೋನಿಕ 2ನೇ ಅಧ್ಯಾಯ 2ನೇ ವಚನದಿಂದ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರ ಆತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, ಮೊದಲು ಮತಭ್ರಷ್ಟತೆ ಉಂಟಾಗಬೇಕು. ಮತಭ್ರಷ್ಟತೆ ಎಂಬುದಾಗಿ ಹೇಳುವಾಗ ಈ ಪ್ರಪಂಚದವರು ಕ್ರೈಸ್ತತ್ವವನ್ನ ಒಂದು ಮತವಾಗಿಯೇ ಅವರು ಕಾಣುವಂತವರಾಗಿದ್ದಾರೆ. ಆ ಕ್ರೈಸ್ತತ್ವದಲ್ಲಿ ಅಥವಾ ಕ್ರೈಸ್ತ ಸಮುದಾಯದಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳುವ ಹಾಗೆ ಕ್ರಿಶ್ಚಿಯನ್ ಡಮ್ ಎಂಬುದಾಗಿ ನಾವು ಏನ್ ನೋಡ್ತೇವೋ ಆ ಸಮುದಾಯದಲ್ಲಿ ಮತಭ್ರಷ್ಟತೆ ಉಂಟಾಗುವಂತದ್ದಾಗಿರಬೇಕು. ಮತಭ್ರಷ್ಟತೆ ಅಂದ್ರೆ ಏನು? ದ ಅಪೋಸ್ಟಸಿ, ದ ರೆಬಿಲಿಯನ್ ಅಗೇನ್ಸ್ಟ್ ಗಾಡ್ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಆ ಅಪೋಸ್ಟಸಿ ಅಥವಾ ಮತಭ್ರಷ್ಟತೆ ಅನ್ನುವಂತ ಅರ್ಥ ಏನು ಎಂಬುದಾಗಿ ಹೇಳುವಾಗ, ಕ್ರೈಸ್ತರು ಯೇಸು ಸ್ವಾಮಿಯನ್ನ ದೇವರು ಎಂಬುದಾಗಿ ಹೇಳುತ್ತಾ ಇದ್ದರೂ ಕೂಡ ಅವರ ಮಧ್ಯದಿಂದ ಈಗ ನಾವು ಪ್ರಪಂಚದಾದ್ಯಂತ ನೋಡ್ತಾ ಇದ್ದೇವೆ. ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿಯೂ ಮತ್ತು ಯುರೋಪ್ ಖಂಡದ ಅನೇಕ ರಾಷ್ಟ್ರಗಳಲ್ಲಿ ನಾವು ನೋಡುತ್ತಾ ಇರುವುದೇನೆಂದ್ರೆ, ಕ್ರೈಸ್ತ ದೇಶ ಅನಿಸಿಕೊಂಡಂತವರು ಕೂಡ ದ ಪ್ರೊಫೆಸಿಂಗ್ ಕ್ರಿಶ್ಚಿಯನ್ಸ್ ಎಂಬುದಾಗಿ ನಾವೇನ್ ಹೇಳ್ತೇವೆ, ಅಂದ್ರೆ ಹೆಸರಿಗೆ ಮಾತ್ರ, ನಾಮಧೇಯತ್ವಕ್ಕೆ ಮಾತ್ರ ಕ್ರೈಸ್ತರು ಎಂಬುದಾಗಿ ಏನ್ ಹೇಳ್ತೇವೆ, ಆ ಕ್ರೈಸ್ತರು ಕ್ರಿಸ್ತನಲ್ಲಿರುವಂತ ಆ ಸತ್ಯತೆಯನ್ನ ಕೈ ಬಿಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಬಿಡುವಂತವರಾಗಿದ್ದಾರೆ, ನಂಬಿಕೆ ಇಡುವಂತವರಾಗಿಲ್ಲ. ಬರೀ ಹೆಸರಿಗೆ ಮಾತ್ರ ನಾವು ಕ್ರೈಸ್ತರು ಎಂಬುದಾಗಿ ಹೇಳ್ತಾರೆ. ಆದ್ರೆ ಅವರ ಜೀವಿತ, ಅವರ ಒಂದು ನಡತೆ, ವರ್ತನೆ, ಅವರ ಮನೋಭಾವ, ಅವರ ಸಂಗತಿಗಳನ್ನೆಲ್ಲ ನೋಡುವಾಗ ಅದೆಲ್ಲವೂ ಕೂಡ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವಲ್ಲ. ಆ ರೀತಿಯಾಗಿ ಅವರು ಜಾರುವಂತವರಾಗಿರ್ತಾರೆ. ಈಗ ಈ ದಿನಮಾನಗಳಲ್ಲಿ ಅದು ಹೆಚ್ಚಾಗಿ ನಡೆಯುತ್ತಾ ಇದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಒಂದು ವೇಳೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಮೆರಿಕ, ಇಂಗ್ಲೆಂಡ್ ಮತ್ತೆ ಯುರೋಪ್ ಖಂಡದ ಸ್ಪೇನ್ ಆಗಲಿ, ಫ್ರಾನ್ಸ್ ಆಗಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ನೋಡುವಾಗ, ಒಂದು ವೇಳೆ ರೋಮನ್ ಕ್ಯಾಥೋಲಿಸಂ ಅಲ್ಲೂ ಕೂಡ ನೋಡುವಾಗ, ಪೋಪ್ ಅವರ ಆದಿಯಾಗಿ ಅವರು ಕೊಡುವಂತ ಕೆಲವು ಬದಲಾವಣೆಗಳು, ತರುವಂತ ಬದಲಾವಣೆಗಳನ್ನ ನೋಡ್ತಾ ಹೋಗುವುದಾದ್ರೆ, ಇತ್ತೀಚೆಗೆ ಅವರು ಒಂದು ಘೋಷಣೆ ಮಾಡಿದ್ರು, ಪೋಪ್ ಫ್ರಾನ್ಸಿಸ್ ಅವರು, ಏನಂದ್ರೆ ಸಲಿಂಗಕಾಮಿಗಳು ಕೂಡ ಸಭೆಗೆ, ಚರ್ಚ್ಗೆ ಬರಬಹುದು, ಅವ್ರಿಗೆ ನಾವು ಆಹ್ವಾನವನ್ನ ಕೊಡಬೇಕು, ಅವರು ಕೂಡ ದೇವರ ಮಕ್ಕಳೇ ಎಂಬುದಾಗಿರುವಂತ ಒಂದು ಘೋಷಣೆಯನ್ನ ಅವರು ಮಾಡಿದಂತವರಾಗಿದ್ದಾರೆ. ನೋಡಿ, ಇವೆಲ್ಲ ಮತಭ್ರಷ್ಟತೆಗೆ ಎಡೆ ಮಾಡಿಕೊಡುವಂತ ಸಂಗತಿಗಳು. ಕ್ರೈಸ್ತರೆನಿಸಿಕೊಡುವಂತ ಕುಟುಂಬಗಳು ಇವತ್ತಿನ ದಿವಸ ಅವರ ಮಧ್ಯದಲ್ಲಿ ಅಮೆರಿಕ ದೇಶ, ಇತರ ಕಡೆಗಳಲ್ಲಿ ದೇವರ ವಾಕ್ಯವಿಲ್ಲ, ದೇವರ ಪ್ರಾರ್ಥನೆ ಇಲ್ಲ, ಸಭೆಗೆ ಹೋಗುವಂತದ್ದಿಲ್ಲ, ಅದನ್ನೆಲ್ಲ ಅವರು ಬಿಟ್ಟು ಬಿಟ್ಟಿದ್ದಾರೆ. ಅವರ ಮಧ್ಯದಲ್ಲಿ ಬೇರೆ ಬೇರೆ ಧರ್ಮಗಳ ಆಚಾರಗಳನ್ನ ತರ್ತಾ ಇದ್ದಾರೆ. ಮೂಲತಃವಾಗಿ ಮುಖ್ಯವಾಗಿ ಹಿಂದೂ ಧರ್ಮದ ಅನೇಕ ಆಚಾರಗಳು ಅಮೆರಿಕಾದಲ್ಲಿಯೂ ಬೇರೆ ಬೇರೆ ರಾಷ್ಟ್ರಗಳಲ್ಲಿಯೂ ನುಸುಳಿದಿರುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಅವರ ಮಧ್ಯದಲ್ಲಿ ಕೆಲವು ಪೂಜೆಗಳನ್ನ ಮಾಡುವುದು, ಹೋಮಗಳನ್ನ ಮಾಡುವುದು, ಹವನಗಳನ್ನ ಮಾಡುವುದು. ಮೊನ್ನೆ ನಾನು ಯಾವುದೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಅವರ ಸತ್ತು ಹೋದಂತ ತಂದೆ, ತಾತ, ಅಜ್ಜ, ಅಜ್ಜಿ ಅವರಿಗೆ ತಿಥಿಯನ್ನ ಮಾಡುವುದು, ಅರ್ಚಕರನ್ನ ಕರೆಸಿ ಪೂಜೆಯನ್ನ ನಡೆಸುವುದು, ಅವರ ಆತ್ಮ ದೇವರ ಬಳಿಗೆ ಹೋಗ್ಲಿ ಎಂಬುದಾಗಿ ಅವರ ಮುಖಾಂತರ ಪ್ರಾರ್ಥನೆ ಮಾಡಿಸುವುದು. ನೋಡ್ರಿ, ಈ ತರವಾದಂತ ಸಂಗತಿಗಳು ನಡೀತಾ ಇದೆ. ಇಲ್ಲಿ ನಾನು ಕೆಲವು ರೆಫರೆನ್ಸ್ ಗಳನ್ನ ಕೊಟ್ಟಿದ್ದೇನೆ, ಅವುಗಳನ್ನ ನೀವು ಬರ್ಕೊಳ್ರಿ. ಮುಖ್ಯವಾಗಿ ಕ್ರೈಸ್ತ ಸಭೆಗಳಲ್ಲಿ ದುರ್ಬೋಧನೆ ಶುರುವಾಗುವಂತದ್ದಾಗಿರ್ತದೆ, ದುರಾತ್ಮನ ಬೋಧನೆಗಳು ಶುರುವಾಗ್ತದೆ. ಪೌಲನು ಹೇಳುವ ಹಾಗೆ 1 ತಿಮೋಥಿ 4ನೇ ಅಧ್ಯಾಯ 1ನೇ ವಚನದಲ್ಲಿ ದೆವ್ವಗಳ ಬೋಧನೆಯನ್ನ ಇಷ್ಟಪಡುವಂತವರು ಸಭಾ ಮಧ್ಯದಲ್ಲಿ ಬರುವಂತವರಾಗಿರ್ತಾರೆ. ಈ ರೀತಿಯಾದಂತ ಸಂಗತಿಗಳು ಸಭೆಯ ಮಧ್ಯದಲ್ಲಿ ಸುಡುತ್ತಾ ಉಂಟು. ಯಾವಾಗ ದ ಸ್ಪಿರಿಚುಯಾಲಿಟಿ ಅನ್ನುವಂಥದ್ದು, ಆತ್ಮಿಕತೆ ಅನ್ನುವಂಥದ್ದು ಕಮ್ಮಿ ಆಗ್ತಾ ಹೋಗುವಂತದ್ದಾಗಿದೆಯೋ
ಅವಾಗ ನಾವು ತಿಳ್ಕೊಳ್ಬೇಕೇನೆಂದ್ರೆ ನಾವು ಅಂತ್ಯಕಾಲದಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ, ಸಭೆ ಎತ್ತಲ್ಪಡುವಂತ ಸಮಯ ಹತ್ತಿರವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನೇ ಕರ್ತನಾದ ಯೇಸು ಕ್ರಿಸ್ತನು ಲೂಕನ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನ, ಆ ವಾಕ್ಯವನ್ನ ಬರ್ಕೊಳ್ರಿ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನ ಹೇಳುವಂತ ಮಾತು ಚಿರಪರಿಚಿತವಾದಂತ ವಾಕ್ಯ ಏನಂದ್ರೆ, ಆ ದೇವರು ಅಥವಾ ಕರ್ತನು ಬರುವಂತ ದಿನದಲ್ಲಿ ಈ ಭೂಮಿಯ ಮೇಲೆ ನಂಬಿಕೆ ಇನ್ನೂ ಉಳಿದಿರುವುದೋ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಪ್ರಶ್ನೆ ಮಾಡ್ತಾನೆ. ನೋಡ್ರಿ, ಆ ತರವಾದಂತ ಸ್ಥಿತಿಗೆ ಈಗ ಈ ಲೋಕ ನಡೆಸಲ್ಪಡ್ತಾ ಉಂಟು. ಲೋಕ ಅನ್ನೋದಕ್ಕಿಂತ ಕ್ರೈಸ್ತ ಸಮುದಾಯ ಮತ್ತು ಕ್ರೈಸ್ತ ವಿಶ್ವಾಸಿಗಳನ್ನಿಸಿಕೊಳ್ಳುವಂತವರ ಮಧ್ಯದಲ್ಲಿಯೂ ಕೂಡ ಈ ತರವಾದಂತಹ ಸಂಗತಿಗಳು ಬರುತ್ತಿರುವುದನ್ನ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಒಂದು ವೇಳೆ 4-5 ತಿಂಗಳು ಲಾಕ್ ಡೌನ್ ಇದ್ದಾಗ, ಸಭೆಗಳು ಮುಚ್ಚಿದ್ದಾಗ, ಸಭೆಗಳು ತೆರೆಯಲಿ, ನಾವು ಸಭೆಗೆ ಹೋಗ್ಬೇಕು, ಆರಾಧಿಸಬೇಕು, ಕರ್ತನ ಭೋಜನದಲ್ಲಿ ಪಾಲುಗಾರಿಕೆ ಆಗಬೇಕೆಂಬುದಾಗಿ ಬಹಳ ತವಕ ಪಡುತ್ತಿದ್ದಂತ ವಿಶ್ವಾಸಿಗಳು, ನಾವು ತಿಳ್ಕೊಂಡದ್ದೇನೆಂದ್ರೆ, ಒಂದು ವೇಳೆ ಸಭೆಯ ಹಿರಿಯನಾಗಿ ನಾನು ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಅನೇಕರಲ್ಲಿ ದೊಡ್ಡ ಬದಲಾವಣೆಗಳಾಗಿದೆ, ಮಾರ್ಪಾಡುಗಳಾಗಿದೆ. ಮೊದಲಿದ್ದಂತ ಆಲಸ್ಯವನ್ನ ಅವರು ಬಿಟ್ಟಂತವರಾಗಿದ್ದಾರೆ, ಆಸಕ್ತಿಯಿಂದ ಇನ್ನು ಮುಂದೆ ಸಭೆಗೆ ಬರ್ತಾರೆ ಎಂಬುದಾಗಿ ನಾವು ನೆನೆಸಿಕೊಂಡಿದ್ದೇವೆ. ಆದ್ರೆ ನಿಜವಾದ ಪರಿಸ್ಥಿತಿ ನೋಡುವಾಗ ಆತರ ಬದಲಾವಣೆ ಇನ್ನೂ ವಿಶ್ವಾಸಿಗಳಲ್ಲಿ ಬಂದಿಲ್ಲ ಪ್ರಿಯರೇ. ಅವರ ವಾರದ ಕೂಟಗಳಿಗೆ, ಸತ್ಯವೇದ ಅಧ್ಯಯನ, ಪ್ರಾರ್ಥನಾ ಕೂಟ, ಕುಟುಂಬ ಪ್ರಾರ್ಥನೆಗಳು ನಾವು ಪ್ರಾರಂಭಿಸಿದಾಗಿ ಕೂಡ ಮೊದಲು ಹೇಗೆ ಲಾಕ್ಡೌನ್ ಮೊದಲು ಅವರಲ್ಲಿ ಆಲಸ್ಯ ಮನೋಭಾವ ಇತ್ತು, ಅದೇ ಮನೋಭಾವನ ಇಟ್ಟುಕೊಂಡಂತವರಾಗಿರ್ತಾರೆ ಅನೇಕರು. ನಾನು ಅವ್ರನ್ನ ತೆಗಳಲಿಕ್ಕಾಗ್ಲಿ ಗದರಿಸ್ಲಿಕ್ಕಾಗ್ಲಿ ನಾನು ಹೇಳ್ತಾ ಇಲ್ಲ. ಆತ್ಮದಲ್ಲಿ ನೋವಾಗುವಾಗ ಅಥವಾ ಈ ರೀತಿಯಾದಂತ ಬದಲಾವಣೆ ನಮ್ಮ ವಿಶ್ವಾಸಿಗಳಲ್ಲಿ ಕೂಡ ಆಗುತ್ತಿಲ್ಲವಲ್ಲ ಅನ್ನುವಂತ ದುಃಖದ ಸಂಗತಿಗಳು ನಾವು ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನೋಡ್ರಿ, ಆದ್ರಿಂದ ಈಗ ಆ ರ್ಯಾಪ್ಚರ್ ಸಭೆ ಎತ್ತಲ್ಪಡುವಂತ ಸಮಯ ಅದು ನಮಗೆ ತಿಳಿದಿರುವಂತದ್ದಲ್ಲ. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ನೋಡ್ತೇವೆ. ಅನಂತರ ಆದದರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ, ಮೊದಲನೇ ಯೋಹಾನ 3:3 ಹೇಳಿದ ಹಾಗೆ, ಯೋಹಾನನ ಹೇಳುವ ಹಾಗೆ, ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿರುವುದರಿಂದ ನೀವು ಆತನ ಹಾಗೆ ಇನ್ನೂ ಪರಿಶುದ್ಧರಾಗಿ ಜೀವಿಸುವಂತವರಾಗಿರ್ಬೇಕೆಂಬುದಾಗಿ ನಾವು ನೋಡ್ತೇವೆ. ಈಗ ನೋಡ್ರಿ, ಈಗ ಈ ರ್ಯಾಪ್ಚರ್ ವಿಷಯದಲ್ಲಿ ಅನೇಕ ಸತ್ಯತೆಗಳನ್ನ ನಾವು ಈ ರೀತಿ ಕಾಣ್ಲಿಕ್ಕೆ ಸಾಧ್ಯತೆಗಳು ಉಂಟು. ಚರ್ಚ್ ಹೋಪ್ ಈಸ್ ಫಾರ್ ರ್ಯಾಪ್ಚರ್ ಅಂಡ್ ನಾಟ್ ಫಾರ್ ದ ಸೆಕೆಂಡ್ ಅಡ್ವೆಂಟ್. ನಮ್ಮ ಸಭೆಯ ನಿರೀಕ್ಷೆ ಅನ್ನುವಂಥದ್ದು, ಸಭೆಗಿರುವಂತ ನಿರೀಕ್ಷೆ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣವಲ್ಲ. ನಮ್ಮ ಸಭೆಗೆ ಇರುವಂತ ನಿರೀಕ್ಷೆ ಏನು ಎಂಬುದಾಗಿ ಹೇಳುವಾಗ, ಸಭೆ ಎತ್ತಲ್ಪಡುವಂತದ್ದೇ ನಿರೀಕ್ಷೆ. ಯಾಕೆ ಎಂಬುದಾಗಿ ಹೇಳುವಾಗ, ಸಭೆ ಎತ್ತಲ್ಪಟ್ಟ ಮೇಲೆ ಕೆಲವು ಘಟನೆಗಳು, ಆಫ್ಟರ್ ದ ರ್ಯಾಪ್ಚರ್ ಇವೆಂಟ್ಸ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಹೆವನ್. ಆ ಮಧ್ಯಾಕಾಶದಲ್ಲಿ ಕೆಲವು ಘಟನೆಗಳು ನಡೀತಿದೆ. 2 ಮುಖ್ಯವಾದಂತ ಘಟನೆಗಳು, ಆ ಸಭೆಗೆ ಸಂಬಂಧಪಟ್ಟಂತ ಘಟನೆಗಳು. ಅದು ಯಾವುದು ಎಂಬುದಾಗಿ ಹೇಳುವಾಗ, ಒಂದು, ಕರ್ತನಾದ ಯೇಸು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವೆಲ್ಲರೂ ಕಾಣಿಸಿಕೊಳ್ಳುವಂಥದ್ದು. 2ನೇ ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಅದನ್ನ ನೋಡುವಂತವರಾಗಿದ್ದೇವೆ. ಅಲ್ಲಿ ನ್ಯಾಯಾಸನದ ಮುಂದೆ ಕಾಣಿಸಿಕೊಳ್ಳುವಾಗ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ನಡತೆಗೆ ತಕ್ಕ ಹಾಗೆ ನಮಗೆ ತೀರ್ಪನ್ನ ಮಾಡ್ತಾನೆ. ತೀರ್ಪು ಎಂಬುದಾಗಿ ಹೇಳುವಾಗ, ಇಟ್ ಈಸ್ ನಾಟ್ ದ ಜಡ್ಜ್ಮೆಂಟ್ ಫಾರ್ ಪೆನಾಲ್ಟಿ ಅಥವಾ ಪನಿಷ್ಮೆಂಟ್, ಅದು ನಮಗೆ ಶಿಕ್ಷೆಗಾಗಿ ತೀರ್ಪು ಮಾಡುವಂಥದ್ದಲ್ಲ. ಇಟ್ ಈಸ್ ದ ಜಡ್ಜ್ಮೆಂಟ್ ಫಾರ್ ಅವಾರ್ಡಿಂಗ್ ದ ರಿವಾರ್ಡ್ಸ್. ಅಂದ್ರೆ ನಮಗೆ ಪ್ರತಿಫಲವನ್ನ ಕೊಡಲಿಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೀವಿತವನ್ನ ಇವ್ಯಾಲ್ಯೂಯೇಷನ್ ಮಾಡ್ತಾನೆ. ಅಂದ್ರೆ ಅದನ್ನ ಒಂದು ಮೌಲ್ಯೀಕರಿಸ್ತಾನೆ, ನಾವು ಯಾವ್ಯಾವ ರೀತಿ ಲೋಕದಲ್ಲಿ ಜೀವಿಸಿದ್ದೇವೆ ಎಂಬುದಾಗಿ. ಆದ್ರಿಂದ ನಾವು ಆ ಪ್ರತಿಫಲವನ್ನ ದೊರಕಿಸಿಕೊಳ್ಳಬೇಕಾದ್ರೆ ನಾವು ಆತನಿಗೆ ಭಯ ಭಕ್ತಿಯಿಂದ ಜೀವಿಸುವಂತವರಾಗಿರ್ಬೇಕು. ಇದರಲ್ಲಿ ಅನೇಕ ಸತ್ಯತೆಗಳುಂಟು. ಅದನ್ನ ನಾವು ಹೇಳ್ತಾ ಹೋಗುವುದಾದ್ರೆ ಬಹಳ ಸಮಯಗಳು ಹಿಡಿಯುವಂತದ್ದಾಗಿರ್ತದೆ. ಹೇಗೂ ನಾವು ಮುಂದೆ ಹೋಗೋಣ. ಅನಂತರ ನೋಡ್ರಿ, ನಾವು ನಮಗಿರುವಂತ ನಿರೀಕ್ಷೆ ಅದು ಈಡೇರುವಾಗ ಅದು ಒಂದು ರಿವಾರ್ಡ್ ಸಿಗುವಂತದ್ದು. 2ನೇ ಸಂಗತಿ ಏನೆಂಬುದಾಗಿ ಹೇಳುವಾಗ, ಪರಲೋಕದಲ್ಲಿ ತಂದೆಯ ಮುಂದೆ ನಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತನ ನಿಲ್ಲಿಸುವಾಗ, ಕರ್ತನಾದ ಯೇಸು ಕ್ರಿಸ್ತನಿಗೂ ನಮಗೂ, ಅಂದರೆ ಯಜ್ಞದ ಕುರಿಯಾದ ಆತನಿಗೂ ನಮಗೂ ಅದು ವಿವಾಹವಾಗುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಅದನ್ನ ಪ್ರಕಟಣೆ 19ನೇ ಅಧ್ಯಾಯ 14ನೇ ವಚನದಲ್ಲಿ ಮತ್ತು 7-8 ವಚನದಲ್ಲಿ ಇರುವಾಗ ಆ ವಿವಾಹದ ಕುರಿತು ಕೂಡ ನಾವು ನೋಡುವಂತವರಾಗಿದ್ದೇವೆ. ಇನ್ನೊಂದು ವಿಶೇಷತೆ ಏನು ಎಂಬುದಾಗಿ ಹೇಳುವಾಗ, ಹೀಗೆ ರಿವಾರ್ಡ್ ಗಳನ್ನ ಪಡ್ಕೊಂಡ ನಂತರ, ವಿವಾಹ ಆದ ನಂತರ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣ ಈ ಲೋಕದ ಮೇಲೆ ಆಗುವಂತದ್ದಾಗಿರ್ತದೆ. ಆ ಸಮಯದಲ್ಲಿ ನಾವು 1ನೇ ಥೆಸಲೋನಿಕ 3:13, ಪ್ರಕಟಣೆ 19ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಕಲಿಯುತ್ತಾ ಬರುವ ಹಾಗೆ, ನಾವು ಆತನೊಡನೆ ಮಹಿಮೆಯೊಡನೆ
ನಾವು ಈ ಲೋಕಕ್ಕೆ ಬರುವಂತವರಾಗಿರ್ತೇವೆ ಪ್ರಿಯರೇ. 3ನೇ ಅಧ್ಯಾಯ 1 ಥೆಸಲೋನಿಕ 13ನೇ ವಚನ ಹೀಗೆ ಇದೆ, ನಾನು ನಿಮಗಾಗಿ ಓದ್ತೇನೆ. ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ ಎಂಬುದಾಗಿ. ನೋಡ್ರಿ, ಆತನ ಪರಿವಾರದೊಡನೆ ಆತನು ಪ್ರತ್ಯಕ್ಷನಾಗ್ತಾನೆ ಈ ಲೋಕದಲ್ಲಿ. ಅಂದ್ರೆ ಸೆಕೆಂಡ್ ಅಡ್ವೆಂಟ್, ಆತನ 2ನೇ ಬರೋಣದ ಜೊತೆಯಲ್ಲಿ ನಾವು ಬರುವಂತವರಾಗಿರ್ತೇವೆ. ಪ್ರಕಟಣೆ 19:14 ನೋಡುವ ಹಾಗೆ ನಾವು ಕೂಡ ಆತನ ಹಿಂದೆ ಬಿಳಿ ಕುದುರೆಗಳನ್ನ ಏರಿ ಶುಭ್ರ ವಸ್ತ್ರಗಳನ್ನ ನಾರುಮಡಿಗಳನ್ನ ಧರಿಸಿಕೊಂಡಂತವರಾಗಿ ನಾವು ಆತನ ಹಿಂದೆ ಈ ಲೋಕಕ್ಕೆ ಪ್ರವೇಶ ಮಾಡುವಂತವರಾಗಿರ್ತೇವೆ. ಎಂಥ ಒಂದು ಭಾಗ್ಯ, ಬಾಧ್ಯತೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರು ನಮಗೆ ಕಲ್ಪಿಸಿದ್ದಾನೆ ಪ್ರಿಯರೇ. ಒಂದು ವೇಳೆ ಪಾಪಿಗಳಾದಂತಹ ನಮ್ಮ ಜೀವಿತಗಳನ್ನ ನಾವು ಅವಲೋಕಿಸಿಕೊಳ್ಳುವಾಗ ನಾವು ಎಷ್ಟು ಒಂದು ಭಯಂಕರವಾದ ರೀತಿಯಲ್ಲಿ ನಾವು ಇದ್ದಂಥವರಾಗಿದ್ದೆವು, ದುರ್ದೈವಿಗಳು ನಾವಾಗಿದ್ದೆವು, ದುಷ್ಕೃತ್ಯಗಳನ್ನು ನಡೆಸುತ್ತಿದ್ದಂಥವ್ರು ನಾವಾಗಿದ್ದೆವು, ಪಾಪಿಗಳು ನಾವಾಗಿದ್ದೆವು, ಅನೀತಿವಂತರಾಗಿದ್ದೆವು, ಅಶಕ್ತರಾಗಿದ್ದೆವು, ಭಕ್ತಿಹೀನರಾಗಿದ್ದೆವು, ದೇವರಿಗೆ ವೈರಿಗಳಾಗಿದ್ದೆವು. ನೋಡ್ರಿ, ಈಗ ಇನ್ನೂ ಏನೇನೋ ನಮಗೆ ಆ ರೀತಿಯಾಗಿ ಖಂಡನೆಗಳು ಉಂಟೋ ಅದೆಲ್ಲ ನಮ್ಮ ಜೀವಿತಗಳಲ್ಲಿತ್ತು. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಆ ಬಲಿದಾನ, ಆತನ ಮೇಲಿನ ನಂಬಿಕೆ ನಮ್ಮನ್ನ ಅಷ್ಟರೊಳಗಿಂದಲೂ ಅದು ಮಾರ್ಪಾಡು ಮಾಡಿದೆ, ಬದಲಾಯಿಸಿದೆ, ಮತ್ತೆ ಆ ಮುಂದಿನ ಬಾಧ್ಯತೆಯಲ್ಲಿ ನಮ್ಮನ್ನು ಸೇರಿಸಿದೆ ಎಂಬುದಾಗಿ ನಾವು ನೋಡುವಾಗ ಎಷ್ಟು ವಿಶೇಷವಾಗಿ ದೇವರು ನಮ್ಮ ಮಧ್ಯದಲ್ಲಿ ಆತನು ಕಾರ್ಯವನ್ನ ಮಾಡಿದ್ದಾನೆ. ನಾವು ಎಷ್ಟು ಆತನಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು, ಎಷ್ಟು ಭಯಭಕ್ತಿಯಿಂದ ಆತನಿಗಾಗಿ ನಾವು ಜೀವಿಸುವಂತವರಾಗಿರ್ಬೇಕು, ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮುಂದೆ ಹೋಗುವಂತವರಾಗಿರ್ಬೇಕು. ಅನಂತರ ನಾವು ಮೇಲೆ ನೋಡ್ತಾ ಬಂದಾಗೆ ದೇರ್ ಆರ್ ನೋ ಸೈನ್ಸ್ ಫಾರ್ ರಾಪ್ಚರ್ ಎಂಬುದಾಗಿ ಒಂದು ವಾಕ್ಯವನ್ನ ಓದೋಣ. ನೋಡ್ರಿ, 1 ಥೆಸಲೋನಿಕ 5ನೇ ಅಧ್ಯಾಯ 2ನೇ ವಚನ. 1 ಥೆಸಲೋನಿಕ 5ನೇ ಅಧ್ಯಾಯ 2ನೇ ವಚನ ನಾವು ಹೀಗೆ ಓದ್ತೇವೆ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ ಎಂಬುದಾಗಿ. ನೋಡ್ರಿ, ಕಳ್ಳನು ಬರುವ ಹಾಗೆ ಬರುತ್ತಾನೆ ಎಂಬುದಾಗಿ ಪೌಲನು ಇಲ್ಲಿ ಬರೆಯುತ್ತಾ ಇದ್ದಾನೆ. ಒಂದು ವೇಳೆ ಕಳ್ಳನು ಬರುವ ಹಾಗೆ ಬರುವಂತದ್ದು ಇಸ್ರಾಯೇಲರಿಗೆ ಸಂಬಂಧಪಟ್ಟಂತ ಸತ್ಯತೆ. ಆದ್ರೆ ಇಲ್ಲಿ ಥೆಸಲೋನಿಕ ಸಭೆಗೆ ಬರುವಾಗ ಅವರಲ್ಲಿದ್ದಂತ ಕೆಲವು ತಪ್ಪಾದ ಕಲ್ಪನೆಗಳನ್ನ ಆತನು ದೂರ ಮಾಡ್ಲಿಕ್ಕಾಗಿ ಕಳ್ಳನು ಬರುವಂತೆ, ರಾತ್ರಿ ಕಾಲದಲ್ಲಿ ಕಳ್ಳನು ಬರುವಂತೆ, ಅಂದ್ರೆ ಕರ್ತನು ರಾತ್ರಿ ಬರ್ತಾನೆ ಅಂತಲ್ಲ, ಆತನು ಉದಯ ಸೂಚಕವಾದ ನಕ್ಷತ್ರ. ಉದಯ ಸೂಚಕವಾದ ನಕ್ಷತ್ರ ಎಂದಾಗ ಹೇಳುವಾಗ ಇಂಗ್ಲಿಷ್ ಅಲ್ಲಿ ಈಸ್ ಅ ಮಾರ್ನಿಂಗ್ ಸ್ಟಾರ್. ಒಂದು ವೇಳೆ ಆತನ ಬರೋಣ, ಸಭೆ ಎತ್ತಲ್ಪಡುವಂತ ಕಾರ್ಯ ಅದು ಮುಂಜಾನೆಯೇ ನಡೆಯುವಂತದ್ದಾಗಿದೆ ಅಥವಾ ಬೆಳಗಿನ ಸಮಯದಲ್ಲಿ ನಡೆಯುವಂತದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು ಅಷ್ಟೇ. ಅದನ್ನೇ ಸರಿ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ವಾಕ್ಯದ ಆಧಾರದಿಂದ ಕೆಲವು ಸಂಗತಿಗಳನ್ನ ನಾವು ಅರ್ಥ ಮಾಡಿಕೊಳ್ಬಹುದು. 2ನೇ ಪೇತ್ರ ಓದೋಣ. ಪೇತ್ರನು ಕೂಡ ಒಂದು ಮಾತನ್ನ ಹೇಳ್ತಾನೆ. ನೋಡ್ರಿ, 2ನೇ ಪೇತ್ರ 3ನೇ ಅಧ್ಯಾಯ 2ನೇ ಪೇತ್ರ 3ನೇ ಅಧ್ಯಾಯ ನಾವಲ್ಲಿ ಇಲ್ಲಿ ಹೀಗೆ ಓದ್ತೇವೆ. 10ನೇ ವಚನ, 2ನೇ ಪೇತ್ರ 3:10. ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವು, ಭೂಮಿಯು ಅದರಲ್ಲಿ ಇರುವ ಕೆಲಸಗಳು ಸುಟ್ಟು ಹೋಗುವು ಎಂಬುದಾಗಿ ನೋಡ್ತೇವೆ. ಇದು ಸೆಕೆಂಡ್ ಅಡ್ವೆಂಟ್ ಆಫ್ ಕ್ರೈಸ್ಟ್. ಕಳ್ಳನು ಬರ್ತಾನೆ ಎಂಬುದಾಗಿ ಆ ರೀತಿ ಬರುವಂತದ್ದು ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದ ವಿಷಯದ ಕುರಿತು. ಆದ್ರೆ ಅದಕ್ಕೂ ಮೊದಲಿರುವಂತ ಆ ರ್ಯಾಪ್ಚರ್ ಅನ್ನುವಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಕಳ್ಳನು ಬರುವಂತೆ ಬರುತ್ತಾನೆ ಎಂಬುದಾಗಿರುವಂತ ಆ ಒಂದು ಸೆಂಟೆನ್ಸ್ ಅಲ್ಲಿ, ಪದ ಪ್ರಯೋಗಗಳಲ್ಲಿ ನಾವು 3 ಆತ್ಮಿಕ ಅರ್ಥಗಳನ್ನ ಅಥವಾ ಕ್ರಿಸ್ತನ ಬರೋಣದ ಕುರಿತು ಎಸ್ಕಟಾಲಜಿಯಲ್ಲಿರುವಂತ ಅಂತಿಮ ಗತಿಶಾಸ್ತ್ರಕ್ಕೆ ಸಂಬಂಧಪಟ್ಟಂತ 3 ಸಂಗತಿಗಳನ್ನ ನಾವು ನೋಡುವಂತವರಾಗಿದ್ದೇವೆ. ನೋಡ್ರಿ, ಕಳ್ಳನ ಒಂದು ನೇಚರ್, ಅವನ ಸ್ವಭಾವ ಏನು ಎಂಬುದನ್ನ ನಾವು ನೋಡೋಣ. ಅದನ್ನು ಕರ್ತನು ತಾನೇ ನಮಗೆ ಹೇಳ್ತಾನೆ. ಕಳ್ಳನ ಸ್ವಭಾವ ಏನು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ 10ನೇ ಅಧ್ಯಾಯ ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಬನ್ರಿ. ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಬನ್ರಿ. 10ನೇ ವಚನವನ್ನ ನಾವು ನೋಡೋಣ. ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ. ನೋಡ್ರಿ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಇದು ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ಹೇಳುವಂತ ಮಾತು. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಎಂಬುದಾಗಿ ಕನ್ನಡ ಪದ ಉಪಯೋಗಿಸಲ್ಪಟ್ಟಿದೆ. ಆದ್ರೆ ಗ್ರೀಕ್ ಪದದಿಂದ ಇಂಗ್ಲಿಷ್ ತರ್ಜಮೆ ಕಿಂಗ್ಸ್ ಜೇಮ್ಸ್ ವರ್ಷನ್ ಅನ್ನ ನಾವು ನೋಡುವಾಗ ಅದರಲ್ಲಿ ಇರುವಂತ ಪದ ಏನು ಅಂದ್ರೆ ಈ ವಿಲ್ ಕಮ್ ಟು ಕಿಲ್ ಎಂಬುದಾಗಿ, ಆತನು ಕೊಲ್ಲಲಿಕ್ಕಾಗಿ ಬರ್ತಾನೆ ಎಂಬುದಾಗಿರುವಂತ ಪದ ಪ್ರಯೋಗವನ್ನ ನೋಡ್ತೇವೆ. ಅನಂತರ ಅಲ್ಲಿ ಹಾಳು ಮಾಡುವುದಕ್ಕೂ ಎಂಬುದಾಗಿ. ಟು ಸ್ಟೀಲ್, ಸ್ಟೀಲ್ ಅಂದ್ರೆ ಕದ್ದುಕೊಳ್ಳುವುದು, ಟು ಕಿಲ್ ಅಂದ್ರೆ ಕೊಲ್ಲುವುದು,
ಅನಂತರ ಟು ಡಿಸ್ಟ್ರಾಯ್ ಅಂದ್ರೆ ಹಾಳು ಮಾಡುವಂಥದ್ದು. ನೋಡ್ರಿ, ಈ ಮೂರು ಸಂಗತಿಗಳು ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ವಿಷಯದಲ್ಲಿ ಅದು ಜರುಗುವಂತದ್ದಾಗಿದೆ. ಕಳ್ಳತನ ಮಾಡುವಂತದ್ದಾಗಿದೆ, ಕೊಲ್ಲುವಂತದ್ದಾಗಿದೆ, ನಾಶ ಮಾಡುವಂತದ್ದಾಗಿದೆ. ಕಳ್ಳತನ ಎಂಬುದಾಗಿ ಹೇಳುವಾಗ ಏನಂದ್ರೆ ಅದು ಯಾವುದಕ್ಕೆ ಆತ್ಮಿಕವಾಗಿ ಹೋಲಿಸಲ್ಪಡ್ತದೆ ಎಂಬುದಾಗಿ ಹೇಳುವಾಗ, ಈ ರ್ಯಾಪ್ಚರ್ ಅನ್ನುವಂತ ಸಂಗತಿ ಇಟ್ ಈಸ್ ನಾಟ್ ಎ ಓಪನ್ ಥಿಂಗ್, ಅಥವಾ ಅದು ಎಲ್ಲರಿಗೂ ಬಹಿರಂಗವಾಗಿ ಕಾಣುವಂತೆ ನಡೆಯುವಂತ ಸಂಗತಿಯಲ್ಲ. ಇಟ್ ಈಸ್ ಎ ಸೀಕ್ರೆಟ್ ಇವೆಂಟ್, ಅಥವಾ ಅದು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನಡೆಯುವಂತ ಒಂದು ವಿಷಯ. ಆ ರೀತಿಯಲ್ಲಿ ಅದು ನಡೆಯುವಾಗ ಲೋಕದ ಮೇಲೆ ಯಾರಿಗೂ ತಿಳಿಯದ ಹಾಗೆ ಕರ್ತನಾದ ಯೇಸು ಕ್ರಿಸ್ತನ ಮಧ್ಯಾಕಾಶದ ಬರೋಣದಲ್ಲಿ ಆತನು ಆಜ್ಞಾಘೋಷದೊಡನೆ, ತುತ್ತೂರಿ ಶಬ್ದದೊಡನೆ, ಪ್ರಧಾನ ದೂತರ ಶಬ್ದದೊಡನೆ, ಅದು ಯಾರಿಗೂ ಈ ಲೋಕದಲ್ಲಿ ಕೇಳಿಸುವುದಿಲ್ಲ. ಆತನ ಮಕ್ಕಳಿಗೆ, ಸತ್ತವರಿಗೆ ಮಾತ್ರ ಅದು ಕೇಳಿಸುವಂತದ್ದಾಗಿದೆ, ಜೀವದಿಂದಿರುವವರಿಗೂ ಮತ್ತು ಸತ್ತಂತ ಮಕ್ಕಳಿಗೂ. ಆ ಒಂದು ಸಮಯದಲ್ಲಿ ನಾವು ಎತ್ತಲ್ಪಡ್ತೇವೆ ಎಂಬುದಾಗಿ ಹೇಳುವ ಹಾಗೆ ಕದ್ದುಕೊಳ್ಳುವಂತ ರೀತಿಯಲ್ಲೇ ನಾವು ಈ ಲೋಕದಿಂದ ತೆಗೆಯಲ್ಪಡ್ತೇವೆ. ದಟ್ ಈಸ್ ದ ಸ್ಟೀಲ್ ಎಂಬುದಾಗಿ, ಕಳ್ಳನು ಕದ್ದುಕೊಳ್ಳುವುದಕ್ಕೆ ಬರ್ತಾನೆ ಎಂಬುದಾಗಿರುವಂತ ಆ ಮಾತಿನ ಅರ್ಥಾನುಸಾರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಆ ರೀತಿ ತನ್ನ ಸಭೆಯನ್ನ ತೆಗೆದುಕೊಳ್ಳುವಂತನಾಗಿದ್ದಾನೆ. ಅದನ್ನ ನಾವು ಕದ್ದುಕೊಳ್ಳುವುದಕ್ಕೆ ಹೋಲಿಸಿ ಆ ರೀತಿ ಕಲಿಯಬಹುದು. ಕದಿಯುವಿಕೆ ಎಂಬುದು ಕೆಟ್ಟದ್ದೇ, ಆದ್ರೆ ಆ ರೀತಿ ಈ ಲೋಕಕ್ಕೆ ಗೊತ್ತಾಗದಂತ ರೀತಿಯಲ್ಲಿ ಕರ್ತನು ನಮ್ಮನ್ನ ತೆಗೆದುಕೊಳ್ಳುವಂತ ಆ ಒಂದು ಘಟನೆಯನ್ನ, ಆ ಒಂದು ಸಂಗತಿಯನ್ನ ಈ ರೀತಿ ಇದಕ್ಕೆ ಹೋಲಿಸ್ಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಅಗೇನ್ ಟು ಕಿಲ್ ಎಂಬುದಾಗಿ ನೋಡ್ತೇವೆ, ಅಂದ್ರೆ ಕೊಲ್ಲುವುದಕ್ಕೆ ಕಳ್ಳನು ಬರ್ತಾನೆ. ಅದೇ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಆಗಮನದಲ್ಲಿ, ಇನ್ ದ ಸೆಕೆಂಡ್ ಅಡ್ವೆಂಟ್, ಆತನು ಈ ಲೋಕದ ಮೇಲೆ ತನ್ನ ಪಾದಾರ್ಪಣವನ್ನ ಮಾಡಿದ ಆಗ ಮನೆಗಳಲ್ಲಿ ಹೋಗಿ ಪ್ರಕಟಣೆ 16ನೇ ಅಧ್ಯಾಯವನ್ನ ಓದಿ ಅಧ್ಯಯನ ಮಾಡ್ರಿ. ಅಲ್ಲಿ ನಾವು ನೋಡ್ತೇವೆ ಏನಂದ್ರೆ ಕಟ್ಟಕಡೆಯ ಅರ್ಮಗದೋನ್ ಯುದ್ಧ ಅದು ನಡೆಯುವಂತದ್ದಾಗಿದೆ. 19ನೇ ಅಧ್ಯಾಯದಲ್ಲೂ ಕೂಡ ಅದನ್ನು ಓದುವಂತವರಾಗಿದ್ದೇವೆ. ಅಲ್ಲಿ ಆತನ ಎಲ್ಲಾ ವಿರೋಧಿಗಳನ್ನ ಆತನು ಕೊಲ್ಲುವಂತವನಾಗಿದ್ದಾನೆ. ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಯಾರು ಆತನನ್ನ ಅಂಗೀಕರಿಸಲಿಲ್ಲವೋ, ಆತನಿಗೆ ವಿರೋಧವಾಗಿ ಇದ್ದರೋ ಅವರೆಲ್ಲರನ್ನೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ನಾಶ ಮಾಡ್ತಾನೆ. ಕ್ರಿಸ್ತ ವಿರೋಧಿಯು ಕೂಡ ಸೆರೆ ಹಿಡಿಯಲ್ಪಡ್ತಾನೆ, ಸುಳ್ಳು ಪ್ರವಾದಿ ಕೂಡ ಸೆರೆ ಹಿಡಿಯಲ್ಪಡ್ತಾರೆ. ಅವರಿಬ್ಬರು ಬೆಂಕಿ ಗಂಧಕಗಳ ಉರಿಯುವ ಕೆರೆಗೆ ಹಾಕಲ್ಪಡ್ತಾರೆ. ಸೈತಾನನು ಕೂಡ ಬಂಧಿಸಲ್ಪಡ್ತಾನೆ, ಸರಪಳಿಗಳಿಂದ ಬಂಧಿಸಿ 1000 ವರ್ಷಗಳ ಕಾಲ ಆತನನ್ನ ಪಾತಾಳದಲ್ಲಿ ಇಡಲ್ಪಡ್ತದೆ. ಅದನ್ನ ಪ್ರಕಟಣೆ 20ನೇ ಅಧ್ಯಾಯ 1-3 ವಚನಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, ಕಳ್ಳನ ಹಾಗೆ ಸಭೆ ಎತ್ತಲ್ಪಡ್ತದೆ ಕದಿಯುವಂತ ರೀತಿಯಲ್ಲಿ. ಕರ್ತನಾದ ಯೇಸು ಕ್ರಿಸ್ತನು ಕಟ್ಟಕಡೆಯ ಅರ್ಮಗದೋನ್ ಯುದ್ಧವನ್ನ ಮಾಡುವಾಗ ಎಲ್ಲರೂ ಕೂಡ ಈ ಲೋಕದ ಮೇಲೆ ಇರುವಂತವ್ರು ಕೊಲ್ಲಲ್ಪಡ್ತಾರೆ. ಅನಂತರ ಡಿಸ್ಟ್ರಾಯ್ ಅನ್ನುವಂಥದ್ದು, ನಾಶ ಮಾಡ್ತಾನೆ ಎಂಬುದಾಗಿ ಹೇಳುವಂಥದ್ದು ಈಗ ತಾನೇ ನಾವು 2ನೇ ಪೇತ್ರ 3ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ನಾವು ನೋಡುತ್ತಾ ಬಂದೆವು. ಏನೆಂಬುದಾಗಿ ಹೇಳುವಾಗ, ಈ ಭೂಮಿ ಮುಂದೆ ಒಂದು ದಿವಸ ನಾಶನಕ್ಕಾಗಿ ಇಡಲ್ಪಟ್ಟಿದೆ. ಸೂರ್ಯನು ಇಲ್ಲದೆ ಹೋಗುತ್ತಾನೆ, ಚಂದ್ರನು ಸುಟ್ಟು ಹೋಗುತ್ತಾನೆ, ನಕ್ಷತ್ರಗಳು ಇಲ್ಲದೆ ಹೋಗುತ್ತವೆ, ಭೂಮಿಯು ಬೆಂಕಿಯಿಂದ ನಾಶನಕ್ಕಾಗಿ ಇಡಲ್ಪಟ್ಟಿದೆ. ಆದಿಯಲ್ಲಿ ನೀರಿನಿಂದ, ಪ್ರಳಯದಿಂದ ಒಂದು ನಾಶನ ಉಂಟಾಯಿತು, ಆದ್ರೆ ಈಗ ಬರುವಂತ ನಾಶನ ಅದು ಬೆಂಕಿಯಿಂದ ಬರುವಂತ ನಾಶನ. ನೋಡ್ರಿ, ಆ ರೀತಿಯಾಗಿ ದೇವರ ವಾಕ್ಯ ಈ ರ್ಯಾಪ್ಚರ್ ವಿಷಯದಲ್ಲಿ ಎಷ್ಟು ವಿಶೇಷವಾದಂತ ರೀತಿಯಲ್ಲಿ ಅದು ನೆರವೇರುವಂತದ್ದಾಗಿದೆ ಎಂಬುದಾಗಿ ನಾವು ಈ ಸಂಗತಿಗಳಿಂದ ತಿಳ್ಕೊಳ್ಳುವಂತವ್ರು ನಾವು ಆಗಿದ್ದೇವೆ ಪ್ರಿಯರೇ. ನೋಡ್ರಿ, ಹೀಗೆ ಈ ರ್ಯಾಪ್ಚರ್ ಅನ್ನುವಂತ ವಿಷಯ ಬಹಳ ವಿಶಿಷ್ಟವಾದಂತ ಸತ್ಯತೆ. ಈ ರ್ಯಾಪ್ಚರ್ ವಿಷಯದಲ್ಲಿ ಅನೇಕ ತರವಾದಂತಹ ತಪ್ಪಾದಂತಹ ಬೋಧನೆಗಳುಂಟು. ನಾನಿಲ್ಲಿ ಅದನ್ನ ಪಟ್ಟಿ ಕೊಟ್ಟಿದ್ದೇನೆ. ಹೀಗೆ 1, 2, 3, 4, 5 ಸಂಗತಿಗಳನ್ನ ನಾವು ಒಂದೊಂದಾಗಿ ನೋಡ್ತೇವೆ. ನಾನು ಅಷ್ಟು ಡೀಟೇಲ್ ಆಗಿ ಅದೆಲ್ಲ ಹೋಗುವುದಿಲ್ಲ. ದೇರ್ ಆರ್ ಥಿಯರೀಸ್ ಕನ್ಸರ್ನಿಂಗ್ ರ್ಯಾಪ್ಚರ್, ಅಂದ್ರೆ ಸಭೆ ಎತ್ತಲ್ಪಡುವಂತ ವಿಷಯದಲ್ಲಿ ತಪ್ಪಾದ ಬೋಧನೆಗಳುಂಟು. ನಾವು ಯಾವುದನ್ನ ಅನುಸರಿಸ್ತಾ ಇದ್ದೇವೆ? ವಾಕ್ಯಾನುಸಾರ. ಯಾರೋ ಮನುಷ್ಯರು ಹೇಳಿದ್ರು ಎಂಬುದಾಗಲ್ಲ, ದೇವರ ವಾಕ್ಯಾನುಸಾರ ಯಾವುದು ಕರೆಕ್ಟ್ ಎಂಬುದಾಗಿ ಈ 5ರಲ್ಲಿ ಒಂದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ನೋಡುವಂತವರು ನಾವು ಆಗಿದ್ದೇವೆ ಪ್ರಿಯರೇ. ಹೀಗೆ ಈ ರ್ಯಾಪ್ಚರ್ ಅನ್ನುವಂತ ವಿಷಯ ಅದು ಕಲಿಯುವಾಗ ನೋಡ್ರಿ, ಇಲ್ಲಿ ನಾನೊಂದು ಪದವನ್ನ ಕೊಟ್ಟಿದ್ದೇನೆ, ಟ್ರಿಬ್ಯುಲೇಷನ್ ಎಂಬುದಾಗಿ. ಟ್ರಿಬ್ಯುಲೇಷನ್ ಅಂದ್ರೆ ಸಂಕಟ ಮತ್ತು ಮಹಾಸಂಕಟ ಕಾಲ. ಸಂಕಟ ಮತ್ತು ಮಹಾಸಂಕಟ ಕಾಲ ನಡೆಯುವಂತ ಸಮಯಕ್ಕೆ ಅನುಗುಣವಾಗಿ ಸಭೆ ಎತ್ತಲ್ಪಡ್ತದೆ ಎಂಬುದಾಗಿ ಒಂದೊಂದು ಬೋಧನೆಗಳು ಕೊಡಲ್ಪಟ್ಟು. ಸಂಕಟ ಮತ್ತು ಮಹಾಸಂಕಟ ಕಾಲ ಈ ಲೋಕದಲ್ಲಿ ನಡೆಯುವಂತ ಸಮಯಕ್ಕೆ ಅನುಗುಣವಾಗಿ
ಸಭೆ ಎತ್ತಲ್ಪಡ್ತದೆ, ರ್ಯಾಪ್ಚರ್ ಆಗ್ತದೆ ಎಂಬುದಾಗಿ ಒಂದೊಂದು ಬೋಧನೆಗಳು ಅದು ಕೊಡಲ್ಪಟ್ಟುಂಟು. ಇಲ್ಲಿ ಪಾರ್ಷಲ್ ರ್ಯಾಪ್ಚರ್ ಥಿಯರಿ ಅಲ್ಲಿ ನೋಡಿ, ಅಲ್ಲಿ ನಾನು ಟ್ರಿಬ್ಯುಲೇಷನ್ ಪೀರಿಯಡ್ ಎಂಬುದಾಗಿ ಹಾಕಿಲ್ಲ. ಯಾಕಂದ್ರೆ ಆ ತರ್ಕವನ್ನ ಮಾಡುವಂತವರು, ಆ ಸಿದ್ಧಾಂತವನ್ನ ಮಾಡುವಂತವರು, ಅವರು ಯಾವ ಕಾಲಕ್ಕೂ ಅದನ್ನ ಅನ್ವಯಿಸುವುದಿಲ್ಲ. ಆದ್ರೆ ಅವ್ರು ಹೇಳ್ತಾರೆ ಸಭೆ ಎತ್ತುವಂತ ಸಮಯದಲ್ಲಿ ಕೆಲವರು ಮಾತ್ರ ಎತ್ತಲ್ಪಡ್ತಾರೆ, ಇನ್ನು ಕೆಲವರು ಬಿಡಲ್ಪಡ್ತಾರೆ. ಆ ಎರಡು ತಾರತಮ್ಯವನ್ನ ಮಾಡ್ತಾರೆ ಹೊರತು ಅದು ಯಾವಾಗ ಏನು ಅನ್ನುವಂತ ತಾರತಮ್ಯ ಅವರಲ್ಲಿ ಇರುವಂತದ್ದು ಅದಾಗಿಲ್ಲ. ಹೇಗೂ ಇರ್ಲಿ ನೋಡ್ರಿ, ಹೀಗೆ ಈ ಟ್ರಿಬ್ಯುಲೇಷನ್ ಅನ್ನೋದೇನು ಅಂತಂಬುದಾಗಿ ನೋಡುವಾಗ ನಾವು ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 25ನೇ ವಚನದಿಂದ 27 ವಚನಗಳನ್ನ ಅಧ್ಯಯನ ಮಾಡುತ್ತಾ ಬರುವಾಗ ನಾವಲ್ಲಿ ಒಂದು ಕಾಲಮಾನವನ್ನ ನೋಡುವಂತರಾಗಿದೆ. ಒಂದು ಕಾಲ, ಒಂದು ಅವಧಿಯನ್ನ ನಾವು ನೋಡುತ್ತೇವೆ. ಏನು ಅವಧಿ ಎಂಬುದಾಗಿ ಹೇಳುವಾಗ 70 ವಾರಗಳ ಒಂದು ಅವಧಿಯನ್ನ ದಾನಿಯೇಲನಿಗೆ ಗಬ್ರಿಯೇಲ ದೇವದೂತನು ದೇವರಿಂದ ವರ್ತಮಾನವನ್ನ ಪಡಕೊಂಡಂತವನಾಗಿ, ವಾಕ್ಯವನ್ನ ಪಡಕೊಂಡಂತವನಾಗಿ ದಾನಿಯೇಲನಿಗೆ ತಿಳಿಸುವಂತವನಾಗಿ ಈ 70 ವಾರದ ಸಂಗತಿ. ಅದಕ್ಕೆ ನಾವು ವಿಶೇಷವಾಗಿ ಡ್ಯಾನಿಯಲ್ 70 ವೀಕ್ ಎಂಬುದಾಗಿ ಅದೇ ಒಂದು ದೊಡ್ಡ ಅಧ್ಯಯನ ಉಂಟು. ಆ ಅಧ್ಯಯನವನ್ನ ನಾವು ಮಾಡ್ಲಿಕ್ಕೆ ಹೋಗುವಂತವನಾಗಿ, ಹೇಗೂ ಆ ವಾಕ್ಯವನ್ನ ಓದದೆ ಮುಂದೆ ಹೋಗೋದು ಬೇಡ. ನಾವು ಆ ವಾಕ್ಯವನ್ನ ಒಂದು ಚೂರು ಓದುವಂತವರಾಗಿರೋಣ. ಸ್ವಲ್ಪ ಸಮಯ ಹಿಡಿತದೆ, ಅದು ಕೂಡ ಅದನ್ನ ಟಚ್ ಮಾಡಿ ನಾವು ಮುಂದೆ ಹೋಗೋಣ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ ನಾವು 24ನೇ ವಚನದಲ್ಲೇ ನಾನು ನಿಮಗೆ ಓದ್ತೇನೆ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 24ನೇ ವಚನ. ಅಧರ್ಮವನ್ನ ಕೊನೆಗಾಣಿಸುವುದು, ಪಾಪಗಳನ್ನ ತೀರಿಸುವುದು, ಅಪರಾಧವನ್ನ ನಿವಾರಿಸುವುದು, ಸನಾತನ ಧರ್ಮವನ್ನ ಸ್ಥಾಪಿಸುವುದು, ಕನಸನ್ನ ಪ್ರವಾದಿಯ ನುಡಿಯನ್ನ ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದುದನ್ನ ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಇದನ್ನ ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮು ಜೀರ್ಣೋದ್ಧಾರವಾಗಿ, ನೋಡಿ ಇಲ್ಲಿಂದ ಗಮನಿಸಿ, ಇದನ್ನ ತಿಳಿದು ಮಂದಟ್ಟು ಮಾಡಿಕೋ, ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿ ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವು ಕಂದಕವು ಇರುವವು. ಆ ಕಾಲವು ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು, ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು, ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೆ ಯುದ್ಧವಾಗುವುದು, ನಿಶ್ಚಿತ ನಾಶನಗಳು ಸಂಭವಿಸುವವು. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನ ನಿಲ್ಲಿಸುವನು. ಅಸಹ್ಯಗಳನ್ನ ವಹನ ಮಾಡಿಕೊಂಡು ಒಬ್ಬ ಘಾತುಕನು ಆರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು ಎಂಬುದಾಗಿ ನಾವು ನೋಡುವಂತಾಗಿದೆ. ಇಲ್ಲಿ ಆ ಪ್ರಭು ದ ಪ್ರಿನ್ಸ್ ಎಂಬುದಾಗಿ ನಾವು ಇಂಗ್ಲಿಷ್ ಅಲ್ಲಿ ನೋಡ್ತೇವೆ. ಅದನ್ನ ನೋಡುವಾಗ ಅದು ಬೇರೆ ಯಾರು ಅಲ್ಲ, ಕ್ರಿಸ್ತ ವಿರೋಧಿಯ ಕುರಿತೇ ಹೇಳುವಂತದ್ದಾಗಿದೆ ಎಂಬುದಾಗಿ ನಾವು ಇಲ್ಲಿ ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯತೆಗಳುಂಟು. 70 ವರ್ಷಗಳು ವಲಸೆ ಬಂದಂತ ಅಥವಾ ಸೆರೆಯಾಳಾಗಿ ಬಂದಂತ ಇಸ್ರಾಯೇಲ್ಯರು 70 ವರ್ಷಗಳ ಅಂತ್ಯವಾಗುತ್ತಿದೆ ಎಂಬುದಾಗಿ ದಾನಿಯೇಲನು ಗ್ರಹಿಸಿಕೊಳ್ಳುವಾಗ, ಯೆರೆಮೀಯನ ಗ್ರಂಥ 25ನೇ ಅಧ್ಯಾಯ ಓದುವಾಗ ಆತನಿಗೆ ಆ ಗ್ರಹಿಕೆ ಬರ್ತದೆ. ನೋಡ್ರಿ, 9ನೇ ಅಧ್ಯಾಯ 1ನೇ ವಚನ ಓದೋಣ. ಅಶ್ವೇರೋಷನ ಮಗನು, ಮೇದ್ಯಯ ವಂಶದವನು, ಕಸ್ದಿಯ ರಾಜ್ಯದ ದೊರೆತನವನ್ನ ಹೊಂದಿದವನು ಆದ ದಾರ್ಯಾವೇಶನ ಆಳ್ವಿಕೆಯ 1ನೇ ವರ್ಷದಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನ ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮು ಆಳು ಬಿದ್ದಿರಲೇಬೇಕಾದ ಪೂರ್ಣ ಕಾಲದ ವರ್ಷಗಳ ಸಂಖ್ಯೆ 70 ಎಂದು ತಿಳಿದು ಉಪವಾಸವಿದ್ದು ಗೋಣಿತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೇನು ಎಂಬುದಾಗಿ ನೋಡುವಂತರಾಗಿದೆ. ಯವನಸ್ಥನಾಗಿ ದಾನಿಯೇಲನು ಬಾಬೆಲ್ ದೇಶಕ್ಕೆ ಬಂದಿದ್ದ. ಈಗ 9ನೇ ಅಧ್ಯಾಯಕ್ಕೆ ಬರುವಾಗ ಆತನು ಸಾಧಾರಣ 80-90 ವರ್ಷಗಳ ಮುದುಕನಾಗಿದ್ದಾನೆ. 70 ವರ್ಷ ಕಳೆದು ಹೋಗ್ತಾ ಇದೆ. ಯೆರೆಮೀಯನ ಗ್ರಂಥದಿಂದ 25ನೇ ಅಧ್ಯಾಯ ಮನೆಗಳಲ್ಲಿ ಹೋದ್ರಿ, ಅಲ್ಲಿ ಆತನಿಗೆ ತಿಳಿದು ಬರ್ತದೆ 70 ವರ್ಷ ಮುಗಿದ ನಂತರ ದೇವರು ವಾಗ್ದಾನ ಮಾಡಿದ್ದಾನೆ, ನಮ್ಮನ್ನ ಕಡೆಗೆ ಮತ್ತೆ ವಾಪಸ್ಸು ಯೆರೂಸಲೇಮಿಗೆ ಕರೆಸಿಕೊಳ್ಳುತ್ತಾನೆ ಎಂಬುದಾಗಿ. ಅದಕ್ಕೆ ಆತನು ವಿಜ್ಞಾಪನೆ ಮಾಡ್ತಾನೆ. ಇದು ಒಂದು ವಿಶೇಷವಾದಂತ ಪ್ರಾರ್ಥನೆ. ನಮ್ಮ ಜೀವಿತಗಳಲ್ಲಿ ಇಂತಹ ಪ್ರಾರ್ಥನೆ ಅದಿರುವಂತ ಪ್ರಾರ್ಥನೆ ಆಗಿರಬೇಕು. 9ನೇ ಅಧ್ಯಾಯ 4ನೇ ವಚನದಿಂದ ಮುಂದಕ್ಕೆ ನೋಡುವಾಗ ಪ್ರಾರ್ಥನೆ
ಆ ದೇವರ ಪ್ರಾರ್ಥನೆಯನ್ನ ಮೆಚ್ಚಿ ಗಬ್ರಿಯೇಲ ದೂತನ ಮುಖಾಂತರ 70 ವಾರದ ಒಂದು ಸಂಗತಿಯನ್ನ ಆತನಿಗೆ ತಿಳಿಸ್ತಾನೆ. ಆ 70 ವಾರ ಅನ್ನುವಂಥದ್ದು ಪರಿಪೂರ್ಣವಾಗಿ ಅದು ಇಸ್ರಾಯೇಲರಿಗೆ ಸಂಬಂಧಪಟ್ಟಂತ ವಿಷಯಗಳು. ಆ 70 ವಾರ ಎಂಬುದಾಗಿ ಕಲಿಯುವಾಗ ನಾವು ತಿಳ್ಕೊಳ್ಳುವುದೇನೆಂದ್ರೆ, ಮುಂದೆ ಕರ್ತನಾದ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯನ್ನು ಕುರಿತು ತಿಳಿಸುವಂತ ಸತ್ಯತೆಗಳು ಈ 70 ವಾರಗಳಲ್ಲಿ ಬರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆ 70 ವಾರದ ವಿಭಜನೆಗಳು, ವಿಂಗಡಣೆಗಳು, ಕಾಲಮಾನಗಳು, ಅದು ಮತ್ತು ಎಷ್ಟು ವಿಶೇಷವಾಗಿ ಆ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಅಂದ್ರೆ ನೋಡ್ರಿ, ಅಲ್ಲಿ ಒಂದು ವಾಕ್ಯವನ್ನ ಓದೋಣ. 26ನೇ ವಚನ, 62 ವಾರಗಳಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು ಎಂಬುದಾಗಿ. ಅಭಿಷಕ್ತನು ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು, ಛೇದಿಸಲ್ಪಡುವನು ಎಂಬುದಾಗಿ ಹೇಳುವಾಗ ಶಿಲುಬೆಗೆ ಹಾಕಲ್ಪಡುವಂತ ವಿಷಯ. ಆ ದಾನಿಯೇಲನಿಗೆ ಹೇಳಿದಂತ ಕಾಲಮಾನಕ್ಕೆ ತಕ್ಕ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಾಗ ಆ ಕಾಲಮಾನಕ್ಕೆ ತಕ್ಕ ಹಾಗೆ ಸಮಯ ದಾಟಿ ಬಂದಿದೆ ಎಂಬುದಾಗಿ ನಾವು ಮುಂದಿನ ದಿವಸಗಳಲ್ಲಿ ಟ್ರಿಬುಲೇಷನ್ ಅನ್ನುವಂತ ಸ್ಟಡಿ ಮಾಡುವಾಗ, ಆ ಸಂಕಟ ಮತ್ತು ಮಹಾಸಂಕಟ ಕಾಲದ ವಿಷಯವನ್ನ ನಾವು ಅಧ್ಯಯನ ಮಾಡುವಾಗ ಅಲ್ಲಿ ನಾವು ಅದಕ್ಕೆ ಗಮನವನ್ನು ಕೊಡೋಣ. ಇವತ್ತಿಲ್ಲಿ ಕೊಡುವಂಥದ್ದು ನಾವು ಬೇಡ. ನೋಡಿ, ಅಲ್ಲಿ 70 ವಾರ 3 ಭಾಗಗಳಾಗುಂಟು. ಏನೆಂಬುದಾಗಿ ನೋಡುವಾಗ 7 ವಾರಗಳು ಆ ದೇವಾಲಯ ಅನ್ನಕ್ಕಿಂತ ಯೆರೂಸಲೇಮ್ ಪಟ್ಟಣ ಕಟ್ಟಲ್ಪಡಬೇಕು. 7 ವಾರಗಳ ಸಮಯ ಅದಕ್ಕೆ ಹಿಡಿತದೆ. ಅಂದ್ರೆ 49 ವರ್ಷಗಳು. ವಾರಗಳು ಎಂಬುದಾಗಿ ಹೇಳುವಾಗ ಒಂದು ದಿನಕ್ಕೆ 1 ವರ್ಷ, 70 ವಾರಕ್ಕೆ 490 ವರ್ಷ. ಈ ದಾನಿಯೇಲನಿಗೆ ಹೇಳಿದ ಈ ಸಮಯದಿಂದ ಅಥವಾ ಆ ಯೆರೂಸಲೇಮಿನ ದೇವಾಲಯವನ್ನ ಕಟ್ಟುವುದಕ್ಕೆ ದೇವಾಲಯ ಅಲ್ಲ, ಪಟ್ಟಣವನ್ನ ಯೆರೂಸಲೇಮ್ ಗೋಡೆಗಳನ್ನ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ನೆಹೆಮೀಯನು ಕೈ ಹಾಕಿದ ದಿನದಿಂದ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಡುವಂತ ದಿನದವರೆಗೆ 69 ವಾರಗಳು ಕಳೆಯಲ್ಪಡ್ತದೆ. 69 ವಾರಗಳು ಎಂಬುದಾಗಿ ಹೇಳುವಾಗ 69 × 7 ಎಂಬುದಾಗಿ ನಾವು ನೋಡುವುದಾದ್ರೆ 483 ವರ್ಷಗಳು ಕಳೆಯಲ್ಪಡ್ತದೆ. ಆ 483 ವರ್ಷದ ಕ್ಯಾಲ್ಕುಲೇಷನ್ ನಾನು ಮುಂದಿನ ದಿವಸಗಳಲ್ಲಿ ನಿಮಗೆ ಕೊಡುವಂತನಾಗಿರ್ತೇನೆ. ಎಲ್ಲವೂ ಕೂಡ ಹಳೆಯ ಕಾಲದ ಅಥವಾ ಹಿಂದೆ ಇದ್ದಂತ ಅನೇಕ ದೈವಶಾಸ್ತ್ರಜ್ಞರು ಅಧ್ಯಯನ ಮಾಡಿ ಅವರು ತಿಳಿಸಿಕೊಟ್ಟಿರುವಂತಹ ಸತ್ಯತೆಗಳು. ಅದು ನಾವು ಈಗಿನ ಕಾಲಮಾನದವರು ಯಾರು ಮಾಡಿ ಕಂಡುಹಿಡಿದದ್ದಲ್ಲ. ಅದೆಲ್ಲ ದೇವರ ಆತ್ಮನಿಂದ ನಡೆಸಲ್ಪಟ್ಟು ಅಷ್ಟು ವಿಶೇಷವಾಗಿ ಕರಾರುವಕ್ಕಾಗಿ ಅವರು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಅದರ ಮುಂದಿನ ದಿನಗಳಲ್ಲಿ ದೇವರ ಚಿತ್ತವಾದ್ರೆ ನಾವು ನೋಡುವಂತವ್ರು ನಾವು ಆಗಿರೋಣ. ನೋಡ್ರಿ, ಈಗ 7 ವಾರ ಆ ಪಟ್ಟಣವನ್ನ ಕಟ್ಟಲಿಕ್ಕೆ ಸಮಯವಾಯಿತು. 62 ವಾರ ಪಟ್ಟಣ ಕಟ್ಟಿದ ಮೇಲೆ ಇಸ್ರಾಯೇಲರ ಜೀವಿತ ಕಾಲ, ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರೋಣ, 33.5 ವರ್ಷಗಳ ಅವನ ಜೀವಿತ, ಅನಂತರ 33.5 ವರ್ಷ ಆದ ಮೇಲೆ ಆತನು ಶಿಲುಬೆಗೆ ಹಾಕಲ್ಪಡುವಂತ ಆ ಸಮಯದ ತನಕ, ಆ ಅಭಿಷಕ್ತನು ಛೇದಿಸಲ್ಪಡುವನು ಎಂಬುದಾಗಿ ಹೇಳುವಂತ ಸಮಯದ ತನಕ 483 ವರ್ಷಗಳು ಕಳೆಯಲ್ಪಟ್ಟಿದೆ. 70 ವಾರ ಎಂಬುದಾಗಿ ಹೇಳುವಾಗ 490 ವರ್ಷಗಳು, ಅಂದ್ರೆ 490 ದಿನಗಳು. ಒಂದು ದಿನಕ್ಕೆ 1 ವರ್ಷದಂತೆ. ಅದೆಲ್ಲ ಕ್ಯಾಲ್ಕುಲೇಷನ್ಸ್ ಇದೆ, ಮುಂದಿನ ದಿನಗಳಲ್ಲಿ ನೋಡೋಣ, ಈಗ ಬೇಡ. 490 ವರ್ಷಗಳಲ್ಲಿ 483 ವರ್ಷಗಳು ಕಳೆಯಲ್ಪಟ್ಟುಂಟು. 483 ವರ್ಷಗಳಾದ ಮೇಲೆ, ಅಂದ್ರೆ 69 ವಾರಗಳಾದ ಮೇಲೆ ಈಗ ಒಂದು ಗ್ಯಾಪ್ ಕೊಡಲ್ಪಟ್ಟುಂಟು. ಅದು ಯಾವ ಗ್ಯಾಪ್ ಎಂಬುದಾಗಿ ಹೇಳುವಾಗ, ಕ್ರಿಸ್ತನು ಸತ್ತು ಊಣಲ್ಪಟ್ಟು ಎಬ್ಬಿಸಲ್ಪಟ್ಟು ಸ್ವರ್ಗಾರೋಹಣವಾದ ಮೇಲೆ, ಸಭೆ ಸ್ಥಾಪನೆ ಆದ ಮೇಲೆ, ಇಸ್ರಾಯೇಲ್ ಅನ್ನುವಂತ ಯೋಜನೆಯನ್ನ ದೇವರು ಕೈಬಿಟ್ಟಿಲ್ಲ, ಬದಿಗಿಟ್ಟ ಮೇಲೆ ಈಗ ಸಭೆಯ ಯೋಜನೆ ಈ ಲೋಕದ ಮೇಲೆ ನಡೆಯುತ್ತಾ ಉಂಟು. ಈ ಸಭೆ ಎತ್ತಲ್ಪಡುವ ತನಕ ಇರುವಂತ ಸಮಯವೇ 69ನೇ ವಾರದಿಂದ 70ನೇ ವಾರ ಬರುವ ಸಮಯದ ಮಧ್ಯದಲ್ಲಿರುವಂಥದ್ದು. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. 70ನೇ ವಾರ ಅನ್ನುವಂಥದ್ದು ಮುಂದೆ ಬರ್ತದೆ. 70ನೇ ವಾರ ಅಂದ್ರೆ ಮತ್ತೆ 7 ದಿವಸಗಳು. ಆ 70ನೇ ವಾರದಲ್ಲಿ 7 ದಿವಸಗಳು ಎಂಬುದಾಗಿ ಹೇಳುವಾಗ 7 ವರ್ಷಗಳು. ಆ 7 ವರ್ಷಗಳ ಸಂಕಟ ಮತ್ತು ಮಹಾಸಂಕಟ ಕಾಲ. ಆ ಸಂಕಟ ಮತ್ತು ಮಹಾಸಂಕಟ ಕಾಲವನ್ನ ಆಧಾರವಾಗಿಟ್ಟುಕೊಂಡು ಸಭೆ ಎತ್ತಲ್ಪಡುವಂಥದ್ದು ಯಾವ ರೀತಿ ಎಂಬುದಾಗಿ ಒಬ್ಬೊಬ್ಬರು ಒಂದೊಂದು ತರ್ಕವನ್ನ, ಸಿದ್ಧಾಂತವನ್ನ, ಥಿಯರೀಸ್ ಗಳನ್ನ ಅವರಿಲ್ಲಿ ಇಡುವಂತವರಾಗಿದ್ದಾರೆ. ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅದನ್ನೇ ಕುರಿತು ನಾವು ನೋಡುವಾಗ ನೋಡ್ರಿ, ಪಾರ್ಷಲ್ ರ್ಯಾಪ್ಚರ್ ಥಿಯರಿ ಅಗೈನ್ಸ್ಟ್ ದಿ ಸ್ಕ್ರಿಪ್ಚರ್, ಅದು ದೇವರ ವಾಕ್ಯಾನುಸಾರವಲ್ಲ. ಪೋಸ್ಟ್ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಥಿಯರಿ ಅಂದ್ರೆ ಸಂಕಟ ಮಹಾಸಂಕಟ ಕಾಲ ಆದ ಮೇಲೆ ಸಭೆ ಎತ್ತಲ್ಪಡುತ್ತದೆ ಎಂಬುದಾಗಿ ಹೇಳುವಂತ ಒಂದು ಸಿದ್ಧಾಂತ, ಅದು ಕೂಡ ದೇವರ ವಾಕ್ಯಾನುಸಾರವಲ್ಲ.
ಮಿಡ್ ಟ್ರಿಬುಲೇಷನ್ ಥಿಯರಿ ಅಂದ್ರೆ ಸಂಕಟ ಮತ್ತು ಮಹಾಸಂಕಟ ಕಾಲ ಎರಡು ಭಾಗ ಮಾಡಲ್ಪಟ್ಟಿದೆ. ಮೊದಲನೇ 3.5 ವರ್ಷ, ಎರಡನೇ 3.5 ವರ್ಷ. ಮೊದಲನೇ 3.5 ವರ್ಷ ಆದ ಮೇಲೆ ಸಭೆ ಎತ್ತಲ್ಪಡ್ತದೆ. ಎರಡನೇ 3.5 ವರ್ಷ ಬರುವಾಗ ಸಭೆ ಈ ಲೋಕದಲ್ಲಿ ಇರುವುದಿಲ್ಲ ಎಂಬುದಾಗಿರುವಂತ ಇನ್ನೊಂದು ವಾದ, ತರ್ಕಗಳು ಅಥವಾ ಸಿದ್ಧಾಂತಗಳನ್ನ ನಾವು ನೋಡ್ತೇವೆ. ನಾಲ್ಕನೇದಾಗಿ ನಾವು ನೋಡುವಂಥದ್ದು ಏನಂದ್ರೆ ಪ್ರೀ ರಾತ್ ರಾಪ್ಚರ್ ಥಿಯರಿ. ಅಂದ್ರೆ ಪ್ರೀ ರಾತ್ ಎಂಬುದಾಗಿ ಹೇಳುವಾಗ ಒಂದು ವೇಳೆ ಲಾರ್ಡ್ಸ್ ಡೇ ಎಂಬುದಾಗಿ ಹೇಳ್ತಾರೆ, ಕರ್ತನ ದಿನ ಎಂಬುದಾಗಿ ಹೇಳ್ತಾರೆ. ಕರ್ತನ ದಿನ ಅದು ಸಭೆ ಎತ್ತಲ್ಪಟ್ಟ ಮೇಲೆ ತಕ್ಷಣ ಕರ್ತನ ದಿನ ಪ್ರಾರಂಭವಾಗ್ತದೆ. ಅದು ಮಿಲೆನಿಯಂ 1000 ವರ್ಷ ಆಳ್ವಿಕೆಯ ತನಕ ಈ ಲೋಕದ ಮೇಲೆ ಕರ್ತನ ದಿನವೇ. ದಟ್ ಈಸ್ ದ ಲಾರ್ಡ್ಸ್ ಡೇ ಒನ್ಲಿ. ಆದ್ರೆ ಆಮೋಸನಾಗಲಿ ಯೋವೇಲನಾಗಲಿ ಇತರರ ಪ್ರವಾದಿಗಳು ಹೇಳಿರುವಂತ ಕಠಿಣವಾದಂತ ದಿನಗಳು ಅಂದ್ರೆ 3.5 ವರ್ಷಗಳಾದ ನಂತರ ಮಹಾಸಂಕಟ ಕಾಲ ಪ್ರಾರಂಭವಾಗುವಾಗ ಆ ಸಮಯದಲ್ಲಿ ಏನಾಗ್ತದೆ, ಆ ದೇವರ ಕೋಪ ಅನ್ನುವುದು ಉಗ್ರವಾಗಿ ಬರುವಾಗ ಅರ್ಮಗೆದೋನ್ ಯುದ್ಧ ಪ್ರಾರಂಭವಾಗುವಂತ ಮೊದಲು ಸಭೆ ಎತ್ತಲ್ಪಡ್ತದೆ ಎಂಬುದಾಗಿರುವಂತ ನಾಲ್ಕನೇ ಥಿಯರಿ ಪ್ರೀ ರಾತ್ ಥಿಯರಿ, ರಾಪ್ಚರ್ ಥಿಯರಿ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ಐದನೇ ಸಂಗತಿ ಪ್ರೀ ಟ್ರಿಬುಲೇಷನ್ ರಾಪ್ಚರ್ ಥಿಯರಿ ಎಂಬುದಾಗಿ. ಅಂದ್ರೆ ಇದು ಸ್ಕ್ರಿಪ್ಚರಲ್, ಇದು ವಾಕ್ಯಾನುಸಾರ, ಇದು ನಾವು ನಂಬುವಂಥದ್ದು. ನಾನು ನಿಮಗೆ ಪ್ರಾರಂಭ ಮಾಡ್ತಾ ಹೇಳ್ತಾ ಬಂದೆ, ಪ್ರಕಟಣೆ ಪುಸ್ತಕವನ್ನ ಕಲಿಯುವಾಗ 2 ಅಪ್ರೋಚ್ಗಳುಂಟು. ಅದಕ್ಕೆ 2 ರೀತಿಯಲ್ಲಿ ವಿದ್ವಾಂಸರು ಅದನ್ನ ನೋಡುವಂತವರಾಗಿದ್ದಾರೆ. ಅಪ್ರೋಚಸ್ ಏನು ಎಂಬುದಾಗಿ ಹೇಳುವಾಗ ಪ್ರೀ ಟೆರಿಸ್ಟ್ ಅಪ್ರೋಚ್ ಅಂಡ್ ಫ್ಯೂಚರಿಸ್ಟ್ ಅಪ್ರೋಚ್. ಪ್ರೀ ಟೆರಿಸ್ಟ್ ಅಪ್ರೋಚ್ ಅನ್ನುವಂಥದ್ದು ಅವ್ರು ಹೇಳುವುದೇನೆಂದ್ರೆ ಪ್ರಕಟಣೆಯಲ್ಲಿ ಬರೆದಂಥದ್ದೆಲ್ಲ ಚರಿತ್ರೆಯಾಗಿದೆ, ಎಲ್ಲ ನಡೆದು ಹೋಗಿದೆ, ಮಿಲೇನಿಯಂ ಕೂಡ ಮುಗಿದು ಹೋಗಿದೆ, ಅನಂತರ ಸಂಕಟ ಮಹಾಸಂಕಟ ಕಾಲ ಕೂಡ ಮುಗಿದು ಹೋಗಿದೆ, ಈ ತರವಾದಂತ ಅವರ ಅಪ್ರೋಚ್. ಆದ್ರೆ ನಮಗೆ ಬಂದಂತ ನಾವು ವಾಕ್ಯಾನುಸಾರ ಕಲಿತು ಇಟ್ಕೊಂಡಿರುವಂತ ಸಂಗತಿ ಫ್ಯೂಚರಿಸ್ಟಿಕ್ ಅಪ್ರೋಚ್. ಅಂದ್ರೆ ಫ್ಯೂಚರಿಸ್ಟ್ ಅಂದ್ರೆ ಮುಂದೆ ಇವೆಲ್ಲ ನಡೆಯಬೇಕಾದಂಥದ್ದು. ಈ ರೀತಿಯಾಗಿ ನಾವು ತಿಳ್ಕೊಳ್ಳುವಂತವ್ರು ನಾವು ಆಗಿದ್ದೇವೆ ನೋಡ್ರಿ. ಹೀಗೆ ಈ 5 ಸಿದ್ಧಾಂತಗಳುಂಟು. ಅದನ್ನ ನಾನು ಒಂದೊಂದಾಗಿ ಸ್ವಲ್ಪ ಹೇಳುವಂತವನು ಆಗಿರ್ತೇನೆ. ಮುಂದೆ ಹೋಗುವಾಗ ನಾವು ನೋಡ್ತೇವೆ. ಒಂದು ನಿಮಿಷ. ಇಲ್ಲಿ ನಾವು ಪ್ರಕಟಣೆ ಕಲಿಯುವ 1ನೇ ಅಧ್ಯಾಯ 19ನೇ ವರ್ಷ. ಇದನ್ನ ನಿಮಗೆ ಹೇಳಿದ್ದೆ, ಆದ್ರೂ ಕೂಡ ಅದನ್ನ ಜ್ಞಾಪಕ ಮಾಡಿಕೊಂಡು ನಾವು ಮುಂದೆ ಹೋಗುವಂತರಾಗಿರೋಣ. ಪ್ರಕಟಣೆ 1ನೇ ಅಧ್ಯಾಯ 19ನೇ ವರ್ಷ. ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ ಎಂಬುದಾಗಿ ಯೋಹಾನನಿಗೆ ಕರ್ತನಾದ ಯೇಸು ಕ್ರಿಸ್ತನು ಆಜ್ಞೆ ಕೊಡ್ತಾ ಇದ್ದಾನೆ. ನೋಡ್ರಿ, ಇಲ್ಲಿ ಪ್ರಕಟಣೆ ಪುಸ್ತಕ ನಾವು ಫ್ಯೂಚರಿಸ್ಟಿಕ್ ಅಪ್ರೋಚ್ ಎಂಬುದಾಗಿ ಹೋಗುವಾಗ ಇದನ್ನ ನಾವು 3 ವಿಷಯಗಳನ್ನ 3 ಭಾಗವಾಗಿ ಪ್ರಕಟಣೆ ಗ್ರಂಥವನ್ನ ನಾವು ಕಲೀಲಿಕ್ಕಿದ್ದೇವೆ. 3 ಭಾಗ ಏನೆಂಬುದಾಗಿ ಹೇಳುವಾಗ ಥಿಂಗ್ಸ್ ದೋ ಹ್ಯಾವ್ ಸೀನ್, ನೀನು ಕಂಡವುಗಳು, ಅದು 1ನೇ ಅಧ್ಯಾಯ. ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ ಮತ್ತು ಆ ವಿಷಯಗಳನ್ನ ಯೋಹಾನನು ಕಂಡಿದ್ದಾನೆ, ಅದನ್ನ ನೀನು ಬರೆ ಎಂಬುದಾಗಿ ಯೋಹಾನನಿಗೆ ಅಪ್ಪಣೆ ಕೊಡ್ತಾನೆ. ಅನಂತರ ಥಿಂಗ್ಸ್ ವಿಚಾರ್ 2 ಮತ್ತು 3ನೇ ಅಧ್ಯಾಯ ಈಗ ಇರುವಂತ ಸಂಗತಿಗಳು. ಈಗ ಇರುವಂತ ಸಂಗತಿಗಳಂದ್ರೆ ಯೋಹಾನನ ಇದ್ದಂತ ಕಾಲದಲ್ಲಿ ಇದ್ದಂತ ಸಮಯ. ಆ ಸಮಯ ಬೇರೆ ಯಾವುದು ಸಮಯವಲ್ಲ, ಅದು ಸಭಾ ಸಮಯ ಎಂಬುದಾಗಿಯೇ ನಾವು ನೋಡುವಂತವರು ನಾವು ಆಗಿದ್ದೇವೆ ಪ್ರಿಯರೇ. ಸಭಾ ಸಮಯ ಎಂಬುದಾಗಿಯೇ ನಾವು ನೋಡುವಂತವರಾಗಿದ್ದೇವೆ. ಅನಂತರ 3ನೇ ಭಾಗ ನಾವು ನೋಡ್ತೇವೆ ಥಿಂಗ್ಸ್ ವಿಚ್ ಶೆಲ್ ಬಿ ಇಯರ್ ಆಫ್ಟರ್. ಅಂದ್ರೆ 4ನೇ ಅಧ್ಯಾಯದಿಂದ 22ನೇ ಅಧ್ಯಾಯ ತನಕ ಮುಂದೆ ನಡೆಯುವಂತ ಸಂಗತಿಗಳನ್ನ ಕುರಿತು ನಾವು ನೋಡುವಂತವರಾಗಿದ್ದೇವೆ. 4ನೇ ಅಧ್ಯಾಯದಿಂದ 22ನೇ ಅಧ್ಯಾಯ ತನಕ ಮುಂದೆ ನಡೆಯುವಂತಹ ಸಂಗತಿಗಳನ್ನ ಕುರಿತು ನಾವು ಅಧ್ಯಯನವನ್ನ ಮಾಡುವಂತವ್ರು ನಾವು ಆಗಿದ್ದೇವೆ. ಯಾಕೆ ಇದನ್ನ ನಾನು ಮೊದಲೇ ಹೇಳಿದೆ ಎಂಬುದಾಗಿ ಹೇಳುವಾಗ ಇದನ್ನೇ ನಾವು ಆಧಾರ ಮಾಡಿಕೊಂಡು ನಾವು 5 ಥಿಯರಿಗಳನ್ನ ಕಲೀಲಿಕ್ಕೆ ನಾವು ಮುಂದೆ ಹೋಗುವಂತರಾಗಿದ್ದೇವೆ ಪ್ರಿಯರೇ. ನೋಡ್ರಿ, ಇವೆಲ್ಲ ನಮಗೆ ತಿಳಿಸಿಕೊಟ್ಟಂತದ್ದು ಒಂದು ವೇಳೆ ಯಾವಾಗ ಎಂಬುದಾಗಿ ಹೇಳುವಾಗ ಬ್ರದರನ್ ಮೂವ್ಮೆಂಟ್ ಪ್ರಾರಂಭವಾದ ಮೇಲೆ ಒಂದು ವೇಳೆ ಪೌಲನು ಮತ್ತು ಅಪೋಸ್ತಲರು ಇದರ ವಿಷಯಗಳ ಕುರಿತು ನಮಗೆ ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಈ ತರವಾದಂತ ತರ್ಕಸದ ಸಂಗತಿಗಳು, ವಾದ ವಿವಾದ ಮಾಡುವಂತ ಥಿಯರಿಗಳು ಮುಂದೆ ಬರುವಾಗ ಅದನ್ನ ಕ್ರೈಸ್ತ ಚರಿತ್ರೆಯಲ್ಲಿ ಯಾರು ಕೂಡ ಅಷ್ಟಾಗಿ ತಿಳಿಸಿಕೊಡುತ್ತಾ ಬರ್ಲಿಲ್ಲ.
ಮುಖ್ಯವಾಗಿ ಕಾರಣ ಏನು ಎಂಬುದಾಗಿ ನೋಡುವಾಗ, ಕಾನ್ಸ್ಟಂಟೈನ್ ಚಕ್ರವರ್ತಿ ಬಂದ ನಂತರ ಇಡೀ ಪ್ರಪಂಚದಲ್ಲಿ ಅನೇಕರು ಕ್ರೈಸ್ತರು ಎಂಬುದಾಗಿ ಮತಾಂತರ ಹೊಂದಿದ ನಂತರ ಸತ್ಯವೇದ ಅನ್ನುವುದಕ್ಕೆ ಅವರ ಮಧ್ಯದಲ್ಲಿ ಯಾವ ಒಂದು ಮಾನ್ಯತೆ ಇಲ್ಲದೆ ಇರುವಂತ ಸಮಯದಲ್ಲಿ ಪೋಪ್ ಆಡಳಿತ ಬಂದ ನಂತರ ಕ್ರೈಸ್ತತ್ವದಲ್ಲಿ ಕತ್ತಲೆಯ ಒಂದು ಯುಗ ಎಂಬುದಾಗಿ ಪ್ರಾರಂಭವಾಗ್ತದೆ. ಸಾಧಾರಣ 1200 ವರ್ಷಗಳು, 1300 ವರ್ಷಗಳು ಅದು ಕತ್ತಲೆಯ ಯುಗವಾಗಿರುವಂತದ್ದಾಗಿರ್ತದೆ. ಕತ್ತಲೆಯ ಯುಗ ಎಂಬುದಾಗಿ ಹೇಳುವಾಗ ಮಾರ್ಟಿನ್ ಲೂಥರ್ ಮುಖಾಂತರ ಕ್ರೈಸ್ತತ್ವದ ಸುಧಾರಣೆ ಪ್ರಾರಂಭವಾಗುವ ತನಕ ಇದ್ದಂತ ಸಮಯ. ಅಂದ್ರೆ ಸತ್ಯವೇದಕ್ಕೆ ಮಾನ್ಯತೆ ಕೊಡದೆ ತಮ್ಮದೇ ಆದಂತ ಸಿದ್ಧಾಂತಗಳು, ತತ್ವಗಳು, ಆಚಾರ ವಿಚಾರಗಳ ಮೇಲೆ ಪೋಪ್ ಅವರು ಹೇಳುವಂತ ರೀತಿಯ ಮೇಲೆ ನಡ್ಕೊಂಡು ಬಂದಂತ ಕ್ರೈಸ್ತ ಧರ್ಮದ ಸಂಗತಿಗಳನ್ನ ನಾವು ಆ ಕಾಲಮಾನಗಳಲ್ಲಿ ನೋಡುವಂತವರಾಗಿದ್ದೇವೆ. ಆದ್ರೆ ಅಲ್ಲಿಯ ತನಕ ಸಾಧಾರಣ ಮೊದಲ 200 ವರ್ಷಗಳು ಸಭೆ ಸ್ಥಾಪನೆ ಆದ ಮೇಲೆ ಅಪೋಸ್ತಲರ ಮುಖಾಂತರ ವಾಕ್ಯದ ಆಧಾರವಿಲ್ಲದೆ ಅವರು ಯಾವ ಸಂಗತಿಯನ್ನು ಮಾಡುತ್ತಿರ್ಲಿಲ್ಲ. ಅಪೋಸ್ತಲರ ಆದ ನಂತರವೂ ಕೂಡ ಅನೇಕ ಭಕ್ತರನ್ನ ನಾವು ನೋಡುವಂತರಾಗಿದ್ದೇವೆ. ಪಾಲಿಕಾರ್ಪ್ ಆಗಲಿ, ಇಗ್ನೇಷಿಯಸ್ ಆಗಲಿ, ಇರಾನಿಯಸ್ ಆಗಲಿ, ಇವರೆಲ್ಲರೂ ಕೂಡ ದೇವರ ವಾಕ್ಯವನ್ನು ಆಧಾರ ಮಾಡಿಕೊಂಡಂತವರಾಗಿಯೇ ಸಭೆಯನ್ನ ನಡೆಸ್ತಾ ಬಂದಂತವರು. ಆದ್ರೆ ಅವರ ಕಾಲಮಾನವಾದ ಮೇಲೆ ಆ ಒಂದು ಕತ್ತಲೆಯ ಯುಗ ಈ ಲೋಕದ ಮೇಲೆ ಕ್ರೈಸ್ತತ್ವದ ವಿಷಯದಲ್ಲಿ ಅದು ಬರುವಂತದ್ದಾಗಿರ್ತದೆ. ಅದರ ಕುರಿತು ಬೆಳಕನ್ನ ಚೆಲ್ಲಿದಂತವನು ಮಾರ್ಟಿನ್ ಲೂಥರ್ ಅಲ್ಲದೆ ಹೋದರೂ ಕೂಡ ಅವರು ಪರಿಪೂರ್ಣವಾದ ಬೆಳಕನ್ನ ಈ ವಿಷಯದಲ್ಲಿ ಚೆಲ್ಲಲಿಲ್ಲ. ಆದ್ರೆ ಮುಂದೆ 1825ನೇ ಇಸ್ವಿಯಿಂದ ಪ್ರಾರಂಭವಾದಂತ ಬ್ರದರನ್ ಮೂವ್ಮೆಂಟ್ ಅಲ್ಲಿ ಇದ್ದಂತ 4 ಯವನಸ್ಥರು ಮತ್ತು ಅವರ ಜೊತೆಯಲ್ಲಿದ್ದಂತ ಅನೇಕ ಭಕ್ತರು ಸೇರಿ ಸತ್ಯವೇದವನ್ನ ಮೇಲೆ 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 ಓದಿ ಅದ್ರಲ್ಲಿ ಏನು ಸತ್ಯತೆಗಳ ಅಡಕವಾಗಿದೆ ಎಂಬುದಾಗಿ ಹೇಳಿಕೊಂಡು ಅನೇಕ ಸತ್ಯತೆಗಳನ್ನ ಅವರು ನಮಗೆ ತಿಳಿಸ್ತಾ ಬಂದರು ಎಂಬುದಾಗಿ ನಾವು ನೋಡುತ್ತೇವೆ. ಈ ಎಲ್ಲಾ ಸತ್ಯತೆಗಳು ಅವರ ಸಮಯದಿಂದಲೇ ಅದು ಬಂದಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿದ್ದೇವೆ ಪ್ರಿಯರೇ. ನೋಡ್ರಿ, ಹೀಗೆ ನಾವು ಇದನ್ನ ಕಲಿಯುತ್ತಾ ಹೋಗುವಂತವರಾಗಿದ್ದೇವೆ. ಈ 4-5 ಥಿಯರಿಗಳನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ನೋಡುವಂತವರಾಗಿರೋಣ. ಇವತ್ತಿನ ದಿವಸ ದೇವರ ಚಿತ್ತವಾದ್ರೆ ಎಷ್ಟಾಗ್ತದೆ ಅಷ್ಟು ನೋಡುವಂತವರಾಗಿರೋಣ. ನೋಡ್ರಿ, ಪಾರ್ಷಲ್ ರಾಪ್ಚರ್ ಥಿಯರಿ ಎಂಬುದಾಗಿ ನಾವು ನೋಡುತ್ತೇವೆ. ಪಾರ್ಷಲ್ ರಾಪ್ಚರ್ ಥಿಯರಿ ಎಂಬುದಾಗಿ ಹೇಳುವಾಗ ಇವರ ಒಂದು ಬೋಧನೆ ಏನಂದ್ರೆ, ಸಭೆ ಎತ್ತಲ್ಪಡುವಂತ ಸಮಯದಲ್ಲಿ ಇವರು ಸಂಕಟ ಮತ್ತು ಮಹಾಸಂಕಟ ಕಾಲಕ್ಕೆ ಅನ್ವಯಿಸಿ ಅದನ್ನು ಹೇಳೋದಿಲ್ಲ. ಅವರು ಹೇಳುವಂತದ್ದೇನೆಂದ್ರೆ, ಒಂದು ವೇಳೆ 1000 ವರ್ಷ ಆಳ್ವಿಕೆಗೂ ಮತ್ತು ಪರಲೋಕಕ್ಕೆ ಹೋಗುವಂತವರ ವಿಷಯದಲ್ಲಿ ಆಧಾರ ಮಾಡಿಕೊಂಡು ಯಾರು ಮಾತ್ರ ಎತ್ತಲ್ಪಡ್ತಾರೆ ಎಂಬುದಾಗಿ ಅವರು ವಾದಗಳನ್ನ ಅಥವಾ ಕೆಲವು ಸಿದ್ಧಾಂತಗಳನ್ನ ಅವರು ಮುಂದೆ ತಂದು ತಿಳಿಸುವಂತವರು ಆಗಿದ್ದಾರೆ. ಅವರು ಹೇಳುವಂತಹ ಸಂಗತಿ ಏನು ಎಂಬುದಾಗಿ ನೋಡುವಾಗ, ಇವತ್ತಿನ ದಿವಸ ಸಭೆ ಅನ್ನುವಂಥದ್ದು ಏನಿದೆ ಅದು ಇಡೀ ಸಭೆ. ನಾನು ಸಭೆ ಎಂಬುದಾಗಿ ಹೇಳುವಾಗ ಕ್ರೈಸ್ತ ಸಮುದಾಯವಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಕ್ರೈಸ್ತ ಸಮುದಾಯ ಬೇರೆ, ಕ್ರಿಶ್ಚಿಯನ್ ಡಮ್ ಇಸ್ ಬೇರೆ, ಕ್ರಿಸ್ತನ ಸಭೆ ಬೇರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಕ್ರೈಸ್ತನು ಅನಿಸಿಕೊಂಡಂತವನೆಲ್ಲ ಕ್ರಿಸ್ತನ ಸಭೆ ಅಲ್ಲ. ಯೇಸು ಸ್ವಾಮಿಯನ್ನ ನಂಬಿ ಆತನ ವಾಕ್ಯದ ಅನುಸಾರವಾಗಿ ಜೀವಿಸಿ ನಿರೀಕ್ಷೆ ಇಟ್ಟುಕೊಂಡು ಜೀವಿಸುತ್ತಿರುವಂತವನೇ ಕ್ರಿಸ್ತನ ಸಭೆ ಆಗಿದ್ದಾನೆ. ಈ ವ್ಯತ್ಯಾಸವನ್ನ ನಾವು ಮನದಟ್ಟು ಮಾಡಿಕೊಳ್ಳಬೇಕು. ಆದ್ರೆ ಈ ಪಾರ್ಷಲ್ ರಾಪ್ಚರ್ ಅನ್ನುವಂಥವ್ರು ಆ ಕ್ರಿಸ್ತನ ಸಭೆಯೊಳಗೂ ಕೂಡ ಕೆಲವು ವ್ಯತ್ಯಾಸಗಳನ್ನ ತರ್ತಾರೆ. ಏನೆಂಬುದಾಗಿ ಹೇಳುವಾಗ ಅವ್ರು ಹೇಳುವುದೇನೆಂದ್ರೆ, ಯೇಸು ಸ್ವಾಮಿಯನ್ನ ನಂಬಿದಂಥವ್ರೆಲ್ಲರೂ ಕೂಡ ಎತ್ತಲ್ಪಡುವುದಿಲ್ಲ. ಆದ್ರೆ ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಬರುವಂತ ಸಮಯದಲ್ಲಿ ಯಾರ್ಯಾರು ತಮ್ಮನ್ನ ಸಿದ್ಧ ಮಾಡಿಕೊಂಡಂತವರಾಗಿದ್ದಾರೋ, ಹೂ ಆರ್ ಪ್ರಿಪೇರ್ಡ್ ಅಂಡ್ ಬೀಯಿಂಗ್ ರೆಡಿ, ವೇಟಿಂಗ್ ರೆಡಿ ಫಾರ್ ಹಿಸ್ ಕಮಿಂಗ್, ಆತನ ಬರೋಣಕ್ಕಾಗಿ ಕಾಯುತ್ತಾ ಇದ್ದಾರೋ, ಅಂಡ್ ವಾಚಿಂಗ್, ಅದನ್ನ ಎಚ್ಚರಿಕೆಯಿಂದ ಎದುರು ನೋಡ್ತಾ ಇದ್ದಾರೋ, ಅಂಡ್ ಪ್ರಿಪೇರ್ಡ್, ಯಾರು ಸಿದ್ಧ ಮಾಡಿಕೊಂಡಿದ್ದಾರೋ ಅವರು ಮಾತ್ರ ಎತ್ತಲ್ಪಡುತ್ತಾರೆ ಎಂಬುದಾಗಿ ಅವರ ಬೋಧನೆ. ಇದು ಒಂದು ವೇಳೆ ತಪ್ಪಾದ ಬೋಧನೆಗಳಾಗ್ತದೆ ಪ್ರಿಯರೇ. ಯಥಾರ್ಥವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿದಂತ ಎಲ್ಲಾ ಮಕ್ಕಳು, ರಕ್ಷಣೆ ಹೊಂದಿದಂತವರೆಲ್ಲರೂ ಕೂಡ ಆತನ ಸಭೆಯಾಗಿ ಸಂಬಂಧಪಟ್ಟವರಾಗಿದ್ದಾರೆ. ಆ ಸಭೆ ಅನ್ನುವಂಥದ್ದು ಕ್ರಿಸ್ತನ ಶಿರಸ್ಸಿನ ಅಡಿಯಲ್ಲಿ ಇರುವಂತ ಆತನ ದೇಹವಾಗಿದೆ. ಒಂದು ವೇಳೆ ಇವರು ಹೇಳುವ ಮಾದರಿ ಪ್ರಕಾರ ಅವ್ರು ಹೇಳೋದೇನಂದ್ರೆ, ಹೂ ಆಸ್ ಅಟೈನ್ ದ ಸ್ಪಿರಿಚುವಲ್ ಅಟೈನ್ಮೆಂಟ್, ಅಂದ್ರೆ ಆತ್ಮೀಕವಾದಂತ ಒಂದು ಮಟ್ಟವನ್ನ ಯಾರು ತಲುಪಿರುತ್ತಾರೋ ಅವರು ಮಾತ್ರ ಎತ್ತಲ್ಪಡ್ತಾರೆ.
ಆತ್ಮಿಕವಾದ ಮಟ್ಟವನ್ನ ತಲುಪದೇ ಇರುವಂತವರು ಎತ್ತಲ್ಪಡುವುದಿಲ್ಲ ಎಂಬುದಾಗಿ ಅವರು ವಾದಗಳನ್ನ ಮಾಡ್ತಾರೆ. ಅದಕ್ಕೆ ಲೂಕನ ಸುವಾರ್ತೆ 21ನೇ ಅಧ್ಯಾಯ 36ನೇ ವಚನವನ್ನ ಅವರ ಆಧಾರವಾಗಿ ಹೇಳ್ತಾರೆ. ಲೂಕ 21 ಒಂದು ವಾಕ್ಯ ಓದೋಣ. 36ನೇ ವಚನ. ಲೂಕ 21:36 ನೋಡ್ರಿ, ಕೇಳಿಸ್ಕೊಳ್ರಿ. ಅಲ್ಲಿ ಹೀಗೆ ವಾಕ್ಯ ಬರ್ತದೆ. ಯೇಸು ಸ್ವಾಮಿ ಹೇಳ್ತಾನೆ, ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ. ಅವ್ರು ಹೇಳುವುದೇನಂದ್ರೆ, ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ, ನಾವು ಪೂರ್ಣ ಶಕ್ತರಾಗಬೇಕು, ವಿಜ್ಞಾಪನೆಗಳನ್ನ ಮಾಡಬೇಕು, ಎಚ್ಚರವಾಗಿರುವಂತವರಾಗಿರ್ಬೇಕು. ಅದನ್ನೇ ಹೇಳಿದ್ದೆ ನಾನು. ರೆಡಿ, ಸಿದ್ಧರಾಗಬೇಕು, ವೆಯ್ಟ್, ಕಾಯ್ಕೊಂಡಿರಬೇಕು, ಎಚ್ಚರವಾಗಿರಬೇಕು. ನೋಡ್ರಿ, ಆ ರೀತಿಯಾಗಿ ಎಚ್ಚರವಾಗಿದ್ದಂಥವರಿಗೆ ಮಾತ್ರ ನಾವು ಎತ್ತಲ್ಪಡ್ತೇವೆ. ಆ ರೀತಿ ಯಾರು ಇಲ್ಲವೋ ಅವರು ಎತ್ತಲ್ಪಡುವುದಿಲ್ಲ ಅನ್ನುವಂಥದ್ದೇ ಈ ಸಿದ್ಧಾಂತದ ಬೋಧನೆ. ಇದು ಶುದ್ಧ ತಪ್ಪಾದಂತ ಬೋಧನೆಯಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಈ ತರವಾದಂತ ಬೋಧನೆ ಮಾಡುವಂತವರು ಅವರ ಒಂದು ತತ್ವ ಹೇಗೆ ಬರ್ತದೆ ಎಂಬುದಾಗಿ ನಾವು ಗ್ರಹಿಸ್ಬೇಕೇನೆಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವೇ ನಮಗೆ ವಿಮೋಚನೆ, ನಿತ್ಯವಾದ ವಿಮೋಚನೆಯು ದೊರಕುವಂತದ್ದಾಗಿದೆ. ರಕ್ಷಿಸಲ್ಪಡುವಂತವರಾಗಿದ್ದೇವೆ, ಆತನ ಮಕ್ಕಳಾಗುತ್ತೇವೆ, ಪವಿತ್ರಾತ್ಮನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವಂತದ್ದಾಗಿರ್ತದೆ, ಆತನ ಸಭೆಯ ಅಂಗವಾಗಿ ಜೀವಿಸ್ತೇವೆ. ಈ ಎಲ್ಲಾ ಮೂಲವಾದ ಬೋಧನೆಗಳನ್ನ ಇವರು ಬದಿಗಿಡುವಂತವರಾಗಿರ್ತಾರೆ. ಅವ್ರು ಹೇಳ್ತಾರೆ ಏನಂದ್ರೆ, ಇದೆಲ್ಲ ಇದ್ದರೂ ಕೂಡ ನೀನು ಅದರ ಮಧ್ಯದಲ್ಲಿ ಏನಾಗಿರ್ಬೇಕು, ರೆಡಿ ಆಗಿರಬೇಕು. ಅಂದ್ರೆ ರೆಡಿ ಆಗಿರ್ಬೇಕು ಸತ್ಯ, ಅದನ್ನ ನಾವು ಎದುರು ನೋಡ್ಬೇಕು, ಸತ್ಯ ಪ್ರಾರ್ಥಿಸ್ಬೇಕು, ಸತ್ಯ. ಒಂದು ವೇಳೆ ಅದನ್ನ ಮಾಡ್ಲಿಲ್ಲ ಅಂದ್ರೆ ನೀನು ಸ್ಪಿರಿಚುವಲ್ ಅಟೈನ್ಮೆಂಟ್ ಆಗಿಲ್ಲ ಎಂಬುದಾಗಿ ಅರ್ಥವಲ್ಲ. ನಾವು ಯಾರು ಯಥಾರ್ಥವಾಗಿ ನಂಬಿದಂತವರಾಗಿದ್ದೇವೋ ನಾವು ಆ ಒಂದು ಆತ್ಮೀಕ ಮಟ್ಟವನ್ನ ತಲುಪಿದಂತವರೇ. ಆದ್ರೆ ನಮ್ಮಲ್ಲಿರುವಂತ ಸ್ವಭಾವಗಳ ಮುಖಾಂತರ, ಕೆಲವು ಬಲಹೀನತೆಗಳ ಮುಖಾಂತರ ನಾವು ಅವಾಗ ಜಾರುವಂತವರಾಗಿರ್ತೇವೆ ಹೊರತು, ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಬಳಿಯಲ್ಲಿ ನಮಗಾಗಿ ಆತನು ಆಧರಿಸುವಂತವನಾಗಿ ಅಥವಾ ಅಡ್ವೊಕೇಟ್ ಆಗಿ ಕೂತುಕೊಂಡಿರುವುದರಿಂದ ನಮ್ಮನ್ನ ಮತ್ತೆ ಆತನು ಪುನರ್ಸ್ಥಾಪಿಸ್ತಾನೆ, ನಮ್ಮನ್ನ ಕ್ಷಮಿಸ್ತಾನೆ ನಾವು ಒಪ್ಪಿಕೊಳ್ಳುವಾಗ. ಸೊ ಒಂದು ವೇಳೆ ಇವರ ಬೋಧನೆ ಹೇಗೆ ಬರ್ತದೆ ಎಂಬುದಾಗಿ ಹೇಳುವಾಗ, ರಕ್ಷಣೆ ಹೊಂದಿದಂತವರು ತಪ್ಪು ಮಾಡುವುದಾದ್ರೆ ರಕ್ಷಣೆಯನ್ನ ಕಳಕೊಳ್ಳುತ್ತಾರೆ. ರಕ್ಷಣೆಯನ್ನ ಕಳಕೊಂಡಂತ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬರೋಣವಾದ್ರೆ ಅವರು ಎತ್ತಲ್ಪಡುವುದಿಲ್ಲ. ಇದು ಶುದ್ಧ ತಪ್ಪಾದಂತ ಬೋಧನೆಗಳು. ಇದನ್ನ ನಾವು ಒಪ್ಪುವಂತವರಾಗಿರಬಾರದು. ಅದು ಒಂದು ಸಂಗತಿ ಏನಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಆ ರಕ್ತ ಮತ್ತು ಆತನ ಯಜ್ಞ, ಆತನ ಪುನರುತ್ಥಾನ, ಅದು ನಮಗೆ ಪರಿಪೂರ್ಣವಾಗಿ ಬಿಡುಗಡೆ ಕೊಟ್ಟಿಲ್ಲ ಅನ್ನುವಂತ ಬೋಧನೆ ಅದು ಬರುವಂತದ್ದಾಗಿರ್ತದೆ. ಅದು ತಪ್ಪಾದ ಬೋಧನೆ ಆಗಿರ್ತದೆ. ರೀಕನ್ಸಲೇಷನ್, ಪ್ರೊಪಿಟಿಯೇಷನ್ ಅಂಡ್ ರಿಡಪ್ಷನ್ ವರ್ಕ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂದ್ರೆ ಅದನ್ನೇ, ನಮಗೆ ಯಜ್ಞಾರ್ಪಿತನಾಗಿ ಸತ್ತಂತದ್ದು ಮತ್ತು ನಮಗೆ ದೇವರೊಡನೆ ಸಂಧಾನ ಮಾಡಿದಂಥದ್ದು ಮತ್ತು ನಮಗೆ ವಿಮೋಚನೆ ಆಗಿರುವಂತದ್ದು. ಒಂದು ವೇಳೆ ನಾವು ಕರ್ತನ ಬರೋಣದಲ್ಲಿ ಎತ್ತಲ್ಪಡದೆ ಬಿಡಲ್ಪಟ್ಟರೆ, ಈ ಮೂರು ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯ ಅದು ಪರಿಪೂರ್ಣವಲ್ಲ ಎಂಬುದಾಗಿ ಅವರು ವಾದಿಸ್ತಾರೆ. ವಾದ ಮಾಡುವಂತ ರೀತಿಯಲ್ಲಿ ಅದು ಆಗ್ತದೆ. ಅದು ದೇವರ ವಾಕ್ಯಾನುಸಾರವಾದಂಥದ್ದು ಅಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವ್ರು ನಾವು ಆಗಿರಬೇಕು. ಈ ರೀತಿಯಾಗಿ ಅದು ತಪ್ಪಾದ ಬೋಧನೆ ಅದಾಗಿರ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವ್ರು ಆಗಿರ್ತದೆ. ಎರಡನೇ ಸಂಗತಿ ನೋಡ್ರಿ, ನಾವು ಮೊದಲನೇ ಕೊರಿಂಥ 12ನೇ ಅಧ್ಯಾಯ 12-13 ಓದೋಣ. ಮೊದಲನೇ ಕೊರಿಂಥ 12ನೇ ಅಧ್ಯಾಯ 12-13. ಸ್ವಲ್ಪ ನಾನು ಇದನ್ನು ಹೇಳೇ ಹೋಗ್ಬೇಕಾಗತ್ತೆ, ಸ್ವಲ್ಪ ನಿಧಾನ ಆಗ್ಬೋದು. ಒಂದು 5 ನಿಮಿಷದಲ್ಲಿ ನಾನು ನಿಲ್ಲಿಸ್ತೇನೆ. 12ನೇ ಅಧ್ಯಾಯ 12-13. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು, ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ಒಂದೇ 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 ನೋಡಿ, ಆ ಪವಿತ್ರಾತ್ಮನ ಐಕ್ಯತೆಯ ಒಂದು ಗುಣ ಹೇಗಿದೆ ಎಂಬುದಾಗಿ ನೋಡುವಾಗ, ನೀನು ಗ್ರೀಕನಾಗಿರು, ಯಹೂದ್ಯನಾಗಿರು, ಮೇಳನಾಗಿರು, ಉಚ್ಚದವನಾಗಿರು, ಒಳ್ಳೆ ವಿದ್ಯಾವಂತನಾಗಿರು, ಏನೇ ಆಗಿರು, ಎಲ್ಲರೂ ಕ್ರಿಸ್ತನ ದೇಹದಲ್ಲಿ ಒಂದೇ. ವಿ ಆಲ್ ಆರ್ ಒನ್.
ನಾವೆಲ್ಲರೂ ಒಂದೇ ಆಗಿರುವಂತ ನಾವು ಕ್ರಿಸ್ತನ ಬರೋಣ ಮಧ್ಯಾಕಾಶಕ್ಕಾಗುವಾಗ ಆ ಒಂದೇ ಸಭೆ ಪರಿಪೂರ್ಣವಾಗಿ ಎತ್ತಲ್ಪಡಬೇಕೇ ಹೊರತು ಆ ಸಭೆಯೊಳಗೆ ಮತ್ತೆ ಭಾಗಗಳನ್ನ ಮಾಡಿ ಇವರು ಸಿದ್ಧರಾಗಿದ್ದಾರೆ, ಇವರು ಸಿದ್ಧರಾಗಿಲ್ಲ, ಆ ಸಿದ್ಧರಾದವರು ಎತ್ತಲ್ಪಡ್ತಾರೆ, ಸಿದ್ಧರಾಗದೇ ಇರೋರು ಬಿಡಲ್ಪಡ್ತಾರೆ ಅನ್ನುವಂತ ಅರ್ಥ ಸರಿಯಾದ ಅರ್ಥವಲ್ಲ. ಅಂದ್ರೆ ಏನಂದ್ರೆ ಆ ಒಂದೇ ಶರೀರ ದೇಹ ಅನ್ನುವಂಥದ್ದು ಅರ್ಧ ಬಿಡಲ್ಪಡ್ತದೆ, ಅರ್ಧ ಎತ್ತಲ್ಪಡ್ತದೆ. ಅದು ಸಾಮಾನ್ಯವಾಗಿ ಯೋಚನೆ ಮಾಡುವುದಾದ್ರೂ ಕೂಡ ಅದು ತಪ್ಪು ಎಂಬುದಾಗಿ ನಮಗೆ ಗ್ರಹಿಕೆಯನ್ನ ತಂದು ಕೊಡುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ಆ ರೀತಿ ಆಗುವುದಾದ್ರೆ ಕಾಲಿಲ್ಲೇ ಬಿಡಲ್ಪಡ್ತದೆ, ಕೈ ಎತ್ತಲ್ಪಡ್ತದೆ, ಕಣ್ಣು ಬಿಡಲ್ಪಡ್ತದೆ, ಮೂಗು ಎತ್ತಲ್ಪಡ್ತದೆ, ಇನ್ನು ಹಾಗೆ ಏನೇನ್ ಶರೀರಗಳು ಉಂಟೋ ಕೆಲವು ಬಿಡಲ್ಪಡ್ತದೆ, ಕೆಲವು ಎತ್ತಲ್ಪಡ್ತದೆ. ಹಾಗೆ ಎತ್ತಲ್ಪಟ್ಟಂತ ಆ ಕ್ರಿಸ್ತನ ದೇಹ ಅರ್ಧಂಬರ್ಧ ಪರಲೋಕಕ್ಕೆ ಹೋಗುವುದಾದ್ರೆ ಹಾಗಾದ್ರೆ ಅದು ಕ್ರಿಸ್ತನ ಮೊದಲಗಿತ್ತಿಯಾಗಿದ್ದರೆ ಆ ಮೊದಲಗಿತ್ತಿ ಅನ್ನಿಸಿಕೊಳ್ಳುವಂತವಳು ತಂದೆಯಾದ ದೇವರ ಮುಂದೆ ನಿಲ್ಲಿಸುವಾಗ ತಂದೆಯಾದ ದೇವರು ಏನ್ ಕಾಣ್ತಾನೆ? ಇದೇನಪ್ಪಾ ನೀನ್ ಹೆಂಡತಿಯಾಗಿ ಕರ್ಕೊಂಡ್ ಬಂದವಳು, ಅವಳು ಸೌಂದರ್ಯವಿಲ್ಲ, ಪರಿಶುದ್ಧತೆ ಇಲ್ಲ, ಒಂದು ಕಾಲಿದ್ರೆ ಒಂದು ಕಾಲಿಲ್ಲ, ಒಂದು ಕೈ ಇದ್ರೆ ಇನ್ನೊಂದು ಕೈ ಇಲ್ಲ, ಮೂಗಿದ್ರೆ ಕಣ್ಣಿಲ್ಲ. ನೋಡ್ರಿ, ಇಟ್ ವಿಲ್ ಬಿ ಎ ಡಿಸ್ಫಿಗರ್ಡ್ ಚರ್ಚ್ ಅಥವಾ ಡಿಸ್ಫಿಗರ್ಡ್ ಬ್ರೈಡ್. ಯಾರು ಮನುಷ್ಯನು ಕೂಡ ಅದನ್ನ ಇಷ್ಟಪಡೋದಿಲ್ಲ ಅಲ್ವಾ? ಮಾನುಷ ರೀತಿಯಲ್ಲಿ ಕೂಡ ಮದುವೆ ಆಗುವಾಗ ಯಾರಾದ್ರೂ ಒಂದು ಹೆಣ್ಣಿಗೆ ಏನಾದ್ರೂ ಕಡಿಮೆ ಇದ್ರೆ, ನ್ಯೂನ್ಯತೆ ಇದ್ರೆ, ಕುಂಟು, ಕುರುಡು, ಕಿವುಡು ಈ ರೀತಿ ಇದ್ರೆ ಯಾರಾದ್ರೂ ಮುಂದೆ ಬರ್ತಾರ ಮದುವೆ ಆಗ್ಲಿಕ್ಕೆ? ನೋಡ್ರಿ, ಈ ತರವಾದಂತ ಸಂಗತಿಗಳಾಗಿ ನಾವು ಅರ್ಥ ಮಾಡಿಕೊಳ್ಳುವಂತವ್ರು ನಾವು ಆಗಿರ್ಬೇಕು. ಆದ್ರಿಂದ ಸಭೆ ಅರ್ಧ ಬಿಡಲ್ಪಟ್ಟು ಅರ್ಧ ಎತ್ತಲ್ಪಡುತ್ತದೆ ಅನ್ನುವಂಥದ್ದು ಅತಿ ದೊಡ್ಡದಾದಂತ ತಪ್ಪಾದಂತ ಬೋಧನೆಗಳು. ಇದನ್ನ ನಾವೆಂದಿಗೂ ಕೂಡ ನಂಬುವಂತವರು ಆಗಿರಬಾರದು. ಒಂದು ವೇಳೆ ಇದು ಪೆಂಟಿಕೋಸ್ಟಲ್ ಅವರ ಒಂದು ಬೋಧನೆಗಳಲ್ಲಿ, ಡಾಕ್ಟ್ರಿನ್ಸ್ ಗಳಲ್ಲಿ ಅವರು ಇದನ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ ಎಂಬುದು ನನ್ನ ಭಾವನೆ. ಯಾಕಂದ್ರೆ ಅವರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ವಿಶ್ವಾಸಿ ಆತನು ಒಬ್ಬ ಸಹೋದರ ಸಹೋದರಿ ತಪ್ಪು ಮಾಡುವಾಗ ರಕ್ಷಣೆಯನ್ನ ಕಳ್ಕೊಳ್ತಾನೆ, ಆ ತಪ್ಪನ್ನ ದೇವರ ಮುಂದೆ ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವಾಗ ಮತ್ತೆ ರಕ್ಷಣೆಯನ್ನ ಪಡ್ಕೊಳ್ತಾನೆ. ಇದು ದೇವರ ವಾಕ್ಯದ ಬೋಧನೆ ಅಲ್ಲ. ನಮ್ಮ ರಕ್ಷಣೆ ಅದು ಭರವಸೆಯಿಂದ ಇರುವಂತ ರಕ್ಷಣೆ. ಅವರ್ ಸ್ಯಾಲ್ವೇಷನ್ ಈಸ್ ಅಶ್ಯೂರ್ಡ್ ಒನ್, ಅಥವಾ ವಿ ವಿಲ್ ನಾಟ್ ಲೂಸ್ ಅವರ್ ಸ್ಯಾಲ್ವೇಷನ್. ನಮ್ಮ ರಕ್ಷಣೆಯನ್ನ ನಾವು ಕಳಕೊಳ್ಳುವಂತವರಾಗಿಲ್ಲ. ಯಾಕಂದ್ರೆ ಆ ರಕ್ಷಣೆಗೆ, ಯಥಾರ್ಥವಾದ ರಕ್ಷಣೆಗೆ ನಾನು ಹೇಳೋದು, ಆ ರಕ್ಷಣೆಗೆ ಕ್ರಿಸ್ತನು ಇನ್ನೊಂದು ಸಲ ರಕ್ತ ಸುರಿಸುವಂತ ಅವಶ್ಯಕತೆ ಇಲ್ಲ. ಆತನ ಯಜ್ಞಾರ್ಪಣೆ ಒಂದೇ ಸಲ ಆಗಿ ತೀರೋಗಿದೆ, ಒಂದೇ ಸಲ ಆತನ ಅರ್ಪಿಸಿಕೊಂಡಿದ್ದಾನೆ. ಮತ್ತೆ ಮತ್ತೆ ಆತನನ್ನ ಅರ್ಪಿಸುವಂತ ಅವಶ್ಯಕತೆ ಆ ರಕ್ಷಣೆಗೆ ಇಲ್ಲ ಪ್ರಿಯರೇ. ಆದ್ರಿಂದ ನಾವು ರಕ್ಷಣೆಯನ್ನ ಕಳ್ಕೊಳ್ಳುವುದಿಲ್ಲ, ಆ ರಕ್ಷಣೆಯ ಆನಂದವನ್ನ ನಾವು ಕಳ್ಕೊಳ್ಬಹುದು ಅಷ್ಟೇ. ಕ್ರಿಸ್ತನಿಂದ ಹೊಂದಿದ ರಕ್ಷಣೆ ಕಳ್ಕೊಳ್ಳಲ್ಲ, ರಕ್ಷಣೆಯ ಆನಂದವನ್ನ ಕಳ್ಕೊಳ್ತೇವೆ. ಆದ್ರಿಂದ ಈ ಪಾರ್ಷಿಯಲ್ ರಾಪ್ಚರ್ ಅನ್ನುವಂಥದ್ದು ಅರ್ಧಂಬರ್ಧ ಎತ್ತಲ್ಪಡ್ತದೆ, ಅರ್ಧಂಬರ್ಧ ಬಿಡಲ್ಪಡ್ತದೆ ಅನ್ನುವಂಥದ್ದು ತಪ್ಪಾದ ಬೋಧನೆಯಾಗುಂಟು. ಇದು ಒಂದು ವೇಳೆ ನಮ್ಮ ಸಭಾ ಜೀವಿತಕ್ಕೂ ನಂತರ ಕ್ರಿಸ್ತನ ಮೊದಲಗಿತ್ತಿಯಾದಂತ ನಮಗೂ ಅದು ತಪ್ಪಾದಂತ ಸಂಗತಿಗಳನ್ನ, ವಿಷಯಗಳನ್ನ ಅದು ತಿಳಿಸಿ ಕೊಡುವಂಥದ್ದು ಅದಾಗಿರ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ಪೌಲನು ಕೂಡ 1 ಕೊರಿಂಥ 15ನೇ ಅಧ್ಯಾಯ 51 ಮತ್ತು 52ನೇ ವರ್ಷದಲ್ಲಿ ಹೇಳ್ತಾನೆ. ಅದೊಂದು ವಾಕ್ಯ ಓದಿ ನಾನು ನನ್ನ ಭಾಗವನ್ನ ಮುಗಿಸ್ತೇನೆ, ಸಮಯ ದಾಟಿದೆ. 15ನೇ ಅಧ್ಯಾಯ 1 ಕೊರಿಂಥ 15ನೇ ಅಧ್ಯಾಯ 51 ಮತ್ತು 52ನೇ ವಚನ ಪೌಲನು ಹೇಳ್ತಾನೆ, ನೋಡ್ರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನ ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದ್ರೆ ಕಡೆ ತುತ್ತೂರಿ ಧ್ವನಿ ಆಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ, ನೋಡ್ರಿ, ನಾವೆಲ್ಲರೂ ವಿ ಆಲ್. ಸೊ ದೇರ್ ಇಸ್ ನೋ ಪಾರ್ಷಲ್, ಅರ್ಧ ಬರ್ಧ ಅನ್ನುವಂಥದ್ದಲ್ಲ. ನಾವೆಲ್ಲರೂ ಎತ್ತಲ್ಪಡ್ತೇವೆ, ಆತನ ಸಭೆಯಾದಂಥವರೆಲ್ಲರೂ ಎತ್ತಲ್ಪಡ್ತೇವೆ. ಅದಕ್ಕೆ ಆತನ ಸಭೆಯಾದಂಥವರಿಗೆ ದೇವರ ವಾಕ್ಯದ ಮುಖಾಂತರ ದೇವರ ಬೋಧಕರು ಸಭೆಗಳಲ್ಲಿ ಕಲಿಸ್ತಾ ಬರುವಂಥದ್ದು. ಯಾಕೆ ನಾವು ಅಷ್ಟು ಭಯ ಭಕ್ತಿಯಲ್ಲಿ ಜೀವಿಸ್ಬೇಕು, ಪರಿಶುದ್ಧತೆಯಲ್ಲಿ ಜೀವಿಸ್ಬೇಕು, ನನ್ನ ರಕ್ಷಣೆ ಯಥಾರ್ಥವಾಗಿದೆಯಾ? ನಾವೆಂದಿಗೂ ಬಿಡಲ್ಪಡುವುದಿಲ್ಲ ಪ್ರಿಯರೇ, ಎಲ್ಲರೂ ಎತ್ತಲ್ಪಡ್ತೇವೆ. ಆದ್ರೆ ಮುಂದೆ ಕರ್ತನ ನ್ಯಾಯಾಸನದ ಮುಂದೆ ನಿಲ್ತೇವೆ. ಅಲ್ಲಿ ನಿಂತಾಗ ಏನೇನ್ ಸ್ಥಿತಿ ಅನ್ನುವಂಥದ್ದನ್ನ ನಾವು ಮುಂದೆ ಅದು ಆ ಪಾಯಿಂಟ್ ಬರುವಾಗ ಕಲಿಯುವಂತವರಾಗಿರೋಣ. ಹೇಗೂ ಈ 4 ಪಾಯಿಂಟ್ ಅಲ್ಲಿ ನಾನು ಒಂದು ಪಾಯಿಂಟ್ ಅನ್ನ ಇವತ್ತು ಟಚ್ ಮಾಡಿದ್ದೇನೆ. ಮುಂದಿನ ವಾರ ಬಾಕಿ ಉಳಿದ 4 ಪಾಯಿಂಟ್ಗಳನ್ನು ಟಚ್ ಮಾಡಿಕೊಂಡು ನಾವು ಮುಂದೆ ಹೋಗುವಂತವರಾಗಿರೋಣ. ಇವತ್ತು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಗಡಿಬಿಡಿ ಆಯ್ತು, ಸಮಯವೂ ಕೂಡ ಹಾಳಾಯ್ತು.